ಚಾವುಂಡರಾಯನ ಬರುವ ಕಾಯುತ್ತಿರುವೆ. ಕನ್ನಡ ನಾಡಿನ ಸಾಧ್ಯವಾಗದ ಸಾಧ್ಯತೆಗಳೆಲ್ಲ ಬಸವಣ್ಣನವರು ಬರುವ ಕಾಯುತ್ತಿರುವೆ. ಕನ್ನಡ ನಾಡಿನ ನದಿ ಕೊಳ್ಳ ಪ್ರಪಾತಗಳೆಲ್ಲ ವಿಶ್ವೇಶ್ವರಯ್ಯನವರು ಬರುವ ಕಾಯುತ್ತಿರುವೆ. ಕನ್ನಡ ನಾಡಿನ ತಾಳೆಗರಿಗಳೆಲ್ಲ ಕುಮಾರದಾಸನ ಕಂಡ ಪತ್ರಕ್ಕಾಗಿ ಕಾಯುತ್ತಿರುವೆ. ಸ್ವತಂತ್ರ ಧೀರ ಶ್ರೀ ಸಿದ್ದೇಶ್ವರ ಈ ನಾಡಿನಲ್ಲಿ ಉಕ್ಕು ಉಳಿಯಾಗಲು, ಬಿದಿರು ಕೊಳಲಾಗಲು, ಸೋರೆ ವೀಣೆಯಾಗಲು, ಕಡ್ಡಿ ಕುಂಚವಾಗಲು ನಿನ್ನ ಆಗಮನಕ್ಕಾಗಿ ಕಾಯುತ್ತಿರುವೆ ಅಂತ ಸಿದ್ದಯ್ಯ ಪುರಾಣಿಕರು ಒಂದು ತಮ್ಮ ಕವಿತೆಯಲ್ಲಿ ಉಲ್ಲೇಖ ಮಾಡ್ತಾರೆ. ವೇದಿಕೆಯಲ್ಲಿರುವಂತಹ ಅಥವಾ ಕಾರ್ಡಿನಲ್ಲಿರುವಂತಹ ಎಲ್ಲರ ಹೆಸರುಗಳನ್ನು ತೆಗೆದುಕೊಳ್ಳುವುದು ವಾಡಿಕೆ. ಆದರೆ ವಾಡಿಕೆಯನ್ನು ಮುರಿಯುವುದು ಮೊದಲಿಂದನೂ ಸ್ವಲ್ಪ ನನಗೆ ರೂಢಿದೆ. ಹೀಗಾಗಿ ವೇದಿಕೆಯಲ್ಲಿರುವಂತಹ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ ಒಂದು ನೇರವಾಗಿ ಮಾತುಗಳನ್ನು ಪ್ರಾರಂಭಿಸಿದೆ. ನನಗೆ ಈ ಕ್ಷಣ ನಡೆದಿರುವಂತಹ ಘಟನೆ ನೋಡಿದಾಗ ನನಗೊಂದು ನೆನಪಾಗುತ್ತೆ. ಕುವೆಂಪು ಅವರ ಒಂದು ಸಾಲು, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರು ಅಮುಖ್ಯರೂ ಅಲ್ಲ, ಯಾವುದು ಯಕಚಿತವಲ್ಲ, ಇಲ್ಲಿ ಯಾವುದು ಮೊದಲಿಲ್ಲ, ಯಾವುದಕ್ಕೂ ತುದಿ ಇಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದಿಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ, ಇಲ್ಲಿ ಎಲ್ಲದಕ್ಕೂ ಇದೆ ಅರ್ಥ, ಯಾವುದು ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ ಅಂತ ಕುವೆಂಪು ಅವರು ಬರ್ತಾರೆ. ಅಣ್ಣವರು ಹೇಳಿದ್ರು, ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಏನಪ್ಪಾ ಅಂತಂದ್ರೆ ಇಂಥ ಸಮಸ್ಯೆಗಳು ನಡೀತಾ ಇದೆ ಅಂತ. ಇನ್ನೊಂದು ಮಾತನ್ನು ಬಳಸಿದ್ರು, ಅರಸು ಅವರಿಗೆ ಯಾವುದೇ ಹಿಂದೆ ಜಾತಿ ಇಲ್ಲ, ಅದಕ್ಕಾಗಿ ಏನಪ್ಪಾ ಅಂದ್ರೆ ಯಾವ ಜಾತಿಯ ಮುಖಂಡರು ಅಂತ ಯಾವ ಜಾತಿ ಇಲ್ಲ ಅನ್ನೋಕೆ ಯಾರು ಬಂದಿಲ್ಲ ಅಂತ ಹೇಳಿ. ಅಣ್ಣವ್ರೆ, ನಾನೊಂದು 5-6 ಕಾರ್ಯಕ್ರಮಗಳು ವೇದಿಕೆಯನ್ನ ಹಂಚ್ಕೊಂಡಿದ್ದೀನಿ. ಬಹಳಷ್ಟು ಬಾರಿ ಸೋಮು ಮತ್ತು ಅವ್ರ ತಂಡದವ್ರು ಏನಪ್ಪಾ ಅಂತಂದ್ರೆ, ಸರ್ ನೀವು ಬಂದ್ರೆ ಕರೆಕ್ಟ್ ಮಾತಾಡ್ತೀನಿ ಅಂತ ಎಬ್ಬಸ್ಕೊಂಡು ಕರ್ಕೊಂಡ್ಬಂದು ಮಾತಾಡ್ಲಿಕ್ಕಂತಾರೆ. ಆದ್ರೆ ಒಂದು ಸಮಸ್ಯೆ ಕಾಡಿದ್ದೇನು ಅಂತಂದ್ರೆ, ನೀವು ಹೇಳಿದ್ರಲ್ಲ ಜಾತಿ ಇತ್ತು ಅಂತಂದ್ರೆ ಜಾತಿಯವರು ಬರ್ತಿದ್ರು ಅಂತೇಳಿ. ಆಣೆ ಮಾಡಿ ಹೇಳ್ತಿರ್ತಾರೆ, ಜಾತಿ ಇದ್ದಾಗ ಕೂಡ ಬಂದವರು ಒಂದು 20 ಜನ ಬಂದಿದ್ದಾರೆ. ಹಿಟ್ಲರ್ ಒಂದು ಕಥೆ ಮೂಲಕ ನಾನು ಏನಪ್ಪಾ ಅಂದ್ರೆ ದೇವರಾಜ ಅರಸನ್ನ ತಗೊಂಡು ಹೋಗ್ತೀನಿ. ಒಂದು ಬಾರಿ ಹಿಟ್ಲರು ಅಸೆಂಬ್ಲಿ ಬರ್ತಿರ್ಬೇಕಾದಂತ ಟೈಮಲ್ಲಿ ಕೈಯಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಕೋಳಿನ ಹಿಡ್ಕೊಂಡು ಬರ್ತಾನೆ. ಕೈಯಲ್ಲಿ ಒಂದು ಕೋಳಿ ಹಿಡ್ಕೊಂಡು ಬಂದು ಮಾತಾಡ್ತಾ ಏನ್ ಮಾಡ್ತಾನೆ ಅಂತಂದ್ರೆ ಆ ಒಂದೊಂದು ಕೋಳಿಯ ಪುಕ್ಕಗಳನ್ನ ಕಿತ್ಕೊಳ್ತಾನೆ. ಎಲ್ಲರೂ ಅದನ್ನೇ ನೋಡ್ತಿರ್ತಾರೆ, ಏನ್ ಮಾಡ್ತಿದ್ದಾನೆ ಅಂತ. ಒಂದೊಂದಾಗಿ ಕೋಳಿ ಪುಕ್ಕನ ಕಿತ್ತಿ ಪುಕ್ಕಗಳನ್ನು ಎಸಿತಾನೆ. ಎಸದ ನಂತರ ಏನಪ್ಪಾ ಅಂತಂದ್ರೆ ಕೋಳಿನ ಕೆಳಗಡೆ ಬಿಡ್ತಾನೆ. ಕೋಳಿನ ಕೆಳಗಡೆ ಬಿಟ್ಬಿಟ್ಟು ಒಂದು ಕಾಳು ಹಾಕ್ತಾನೆ, ಕೋಳಿ ತಿನ್ನುತ್ತೆ. ಸ್ವಲ್ಪ ಮುಂದೆ ನಡ್ಕೊಂಡ್ ಬಂದು ಇನ್ನೊಂದು ಕಾಳು ಹಾಕ್ತಾನೆ, ಇನ್ನೊಂದು ಕಾಳು ತಿನ್ನುತ್ತೆ. ಅದೇ ತರ ಕಾಳು ಹಾಕ್ತಾ ಕೊನೆಗೆ ಕಾಳನ್ನ ತನ್ನ ಜೇಬಲ್ಲಿ ಇಟ್ಕೊಂತಾನೆ. ಆ ಕೋಳಿ ಆ ಹಿಟ್ಲನ್ನು ಸುತ್ತೊಡೆಯೋಕೆ ಶುರು ಮಾಡುತ್ತೆ. ಯಾಕ ಆ ತರ ಆಯ್ತು ಅನ್ನೋಂಥ ಪ್ರಶ್ನೆ ಬಂತು. ಅವ್ರು ಕೇಳಿದ್ರು, ಏನ್ ಹೇಳಕ್ ಹೊರಟಿದ್ದೀರಿ ಅಂತೇಳಿ. ಏನ್ ಹೇಳಕ್ ಹೊರಟಿದ್ದೀರಿ ಅಂತ ಹೇಳಿದಾಗ ಹಿಟ್ಲರ್ ಹೇಳ್ತಾನೆ, ಎಲ್ಲಿ ಆಮಿಷಗಳನ್ನ ಹೊಟ್ಟತೀವಿ ಅಲ್ಲೇನಪ್ಪಾ ಅಂದ್ರೆ ಸುತ್ತು ಹೊಡಿತಾರೆ. ಯಾರಿಗೆ ಅವರ ಹಕ್ಕುಗಳು ಅವಕಾಶಗಳು ಸಿಗುತ್ತಲ್ಲ ಅವ್ರು ಯಾವತ್ತೂ ಸುತ್ತು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಹಿಟ್ಲರು ತನ್ನ ದೇಶದಲ್ಲಿ ಹೇಳ್ತಾನಲ್ಲ, ಅದೇ ತರ ಹಿಂದುಳಿದವರಿಗೆ ಬೇಕಾದಂತಹ ಹಕ್ಕುಗಳನ್ನ ಕಲ್ಪಿಸಿಕೊಡುವಲ್ಲಿ ಯಶಸ್ವಿಯಾದಂತ ಕರ್ನಾಟಕದ ಏಕೈಕ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ನಾವು ಯಾರನ್ನ ಕರಿತೀವಿ ಅಂದ್ರೆ ದೇವರಾಜ್ ಕರಿತೀವಿ. ಸರ್, ನಮಗೆ ದೇವರಾಜ್ ಅರಸರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಫಸ್ಟ್ ಕೆಲವೊಂದಿಷ್ಟು ಪ್ರಶ್ನೆಗಳು ಹುಟ್ಟುತ್ತೆ. ಆ ಪ್ರಶ್ನೆಗಳಲ್ಲಿ ಮುಂದಿಟ್ಟು ನಾನು ನಂತರದಲ್ಲಿ ಏನಪ್ಪಾ ಅಂತಂದ್ರೆ ಅವರ ಬಾಲ್ಯ ಜೀವನದಿಂದ ಮುಂದುವರಿತೀನಿ. ಸ್ವತಂತ್ರ ಬಂದು ರಾಜ್ಯ ಏಕೀಕರಣಗೊಂಡು ಕಾಲ ಶತಮಾನ ಕಳೆದ ನಂತರ 7 ಜನ ಮುಖ್ಯಮಂತ್ರಿಗಳಾದರೂ 8ನೇದವರಾಗಿ ಯಾರು ಬಂದ್ರು ಅಂತಂದ್ರೆ ಡಿ ದೇವರಾಜ ಅರಸರು ಬಂದ್ರು. ಅಲ್ಲಿಯವರೆಗೂ ಮಲ ಬರುವ ಪದ್ಧತಿ ಅನಿಷ್ಟ ಅಮಾನವೀಯ ಅಂತ ಯಾರಿಗೂ ಯಾಕೆ ಅನಿಸಿರ್ಲಿಲ್ವಾ ಅನ್ನೋಂಥ ಒಂದು ಪ್ರಶ್ನೆ. ಎರಡನೇದು, ತನ್ನ ಜಮೀನಿನಲ್ಲಿ ಜೀತ ಮಾಡುವ ರೈತರ ಬದುಕು ಅಸಹನೀಯ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಿದಿರಲಿಲ್ವಾ ಅನ್ನೋದು ಎರಡನೇ ಪ್ರಶ್ನೆ. ಗೇಣಿಗೆ ದುಡಿದು ಬೆಳೆದ ದವಸ ಧಾನ್ಯಗಳನ್ನು ಒಡೆಯಲ್ಲಿ ಒಪ್ಪಿಸಿ ಹಸಿವಿನಿಂದ ಮಲಗುವ ರೈತನ ಬೆವರಿನ ವಾಸನೆ ಯಾರಿಗೂ ತಲುಪಲಿಲ್ವಾ ಅವತ್ತಿನ ದಿನ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಸ್ವಾತಂತ್ರ್ಯದ ಹೋರಾಟದ ಜೊತೆಗೆ ಕರ್ನಾಟಕ ಏಕೀಕರಣ ಚಳವಳಿ ನವೆಂಬರ್ 1, 1956 ಭಾಷಾವಾರು ಪ್ರಾಂತ್ಯ ಏಕೀಕರಣ ಏನೋ ಆದ್ರೂ ಕೂಡ ಅದಕ್ಕೆ ಕರ್ನಾಟಕ ಅಂತ ಹೆಸರು ಹಾಕಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನಿಸಲಿಲ್ಲ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿ ಕತ್ತಲೆಯ ಬದುಕಿನಲ್ಲಿ ಜೀವನ ಕಳೆಯುವ ಬಡವರಿಗೆ ಬೆಳಕು ನೀಡಬೇಕು ಅನ್ನುವಂಥ ಒಂದು ವಿಚಾರ ಯಾಕೆ ಬರಲಿಲ್ಲ. 8ನೇದವರಾಗಿ ಇವರು ಬಂದ ನಂತರ ಕರ್ನಾಟಕದಲ್ಲಿ ಒಂದು ಹೊಸತನ ಅನ್ನೋದು ಮೂಡುತ್ತೆ. ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಹೊಸತನ ಮೂಡುತ್ತೆ ಅಂತಂದ್ರೆ, ನಾನೊಂದು ಪುಸ್ತಕ ಓದ್ತಿದ್ದೆ. ಆ ಪುಸ್ತಕದಲ್ಲಿ ಒಂದು ಉಲ್ಲೇಖ ಆಗಿತ್ತು, ಡಿ ದೇವರಾಜ್ ಅರಸವರು ತೀರಿ ಹೋದಂತ ಸಂದರ್ಭ. ಅದು ತೀರಿ ಹೋದಂತ
ಕಾಲದಲ್ಲಿ ಒಬ್ಬ ಅನಕ್ಷರಸ್ಥ ತಾಯಿ ತನ್ನ ಮಗನಿಗೆ ಏನಪ್ಪಾ ಅಂದ್ರೆ ಊಟಕ್ಕೆ ಕೊಡ್ತಾ ಇದ್ದಾಳೆ. ಮಧ್ಯಾಹ್ನದ ಹೊಲದಾಗ ಊಟಕ್ಕೆ ಕೊಡ್ತಾ ಏನಪ್ಪಾ ಅಂತಂದ್ರೆ ಕಣ್ಣು ಒರೆಸ್ಕೊಂತಾ ಇದ್ದಾಳೆ. ಕಣ್ಣಲ್ಲಿ ಒಂದೇ ಸಮಯ ನೀರು ಬರ್ತಾ ಇದೆ, ಕಣ್ಣು ಒರೆಸ್ಕೊಂತಾ ಇದ್ದಾಳೆ. ಯಾಕಮ್ಮ ಕಣ್ಣು ಒರೆಸ್ಕೊಂತಾ ಇದೆ, ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ಆ ತಾಯಿ ಏನ್ ಹೇಳ್ತಾ ಗೊತ್ತಾ, ಇಲ್ಲಪ್ಪ ನಮ್ಗೆಲ್ಲ ಜೀವನ ಕೊಟ್ಟಂತ ಅರಸ ಇವತ್ತಿಲ್ಲ, ನಮ್ಮನ್ನು ಬಿಟ್ಟು ಹೋದ್ರಂತ. ಯಾರೋ ಬಾಳೆಹಣ್ಣಿನೊಳಗೆ ಏನೋ ಹಾಕೊಟ್ರಂತ. ಇವು ಗಾಳಿ ಮಾತುಗಳು. ಪಾಪ ತಾಯಿ ಅನಕ್ಷರಸ್ಥೆ, ಏನು ಗೊತ್ತಿಲ್ಲ. ಯಾರೋ ಬಾಳೆಹಣ್ಣಿನೊಳಗೆ ಹಾಕೊಟ್ರು. ಯಾಕಪ್ಪ ಅಂದ್ರೆ ಮುಂದೆ ಅವ್ರು ಮುಖ್ಯಮಂತ್ರಿ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಬಾಳೆಹಣ್ಣೊಳಗೆ ಏನೋ ಹಾಕೊಟ್ರು, ಅವ್ರನ್ನ ಕೊಂದ್ರಂತ. ಇವತ್ತಿಗೆ ನಮ್ಮ ಬದುಕ ಮತ್ತೆ ಎಲ್ಲಿ ತಲೆ ಬರ್ತೈತಿ ಅಂತ ಹೇಳ್ಬಿಟ್ಟು, ಯಾವಾಗ ಆ ಕಾಲದಲ್ಲಿ ಮಾಧ್ಯಮಗಳೇ ಇಲ್ಲದೆ ಇರುವಂತ ಸಂದರ್ಭದೊಳಗ, ಆ ಕಾಲದಲ್ಲಿ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಯಾವುದೇ ಇಲ್ಲದೆ ಇರುವಂತ ಸಂದರ್ಭದೊಳಗ ಒಬ್ಬ ಕಲಿದೇ ಇರುವಂತ ಜನಸಾಮಾನ್ಯ ಮಹಿಳೆ ಮನಸ್ಸಿನೊಳಗ ಒಬ್ಬ ವ್ಯಕ್ತಿ ಇರ್ತಾರೆ ಅಂತಂದ್ರೆ ಅದು ನಿಜವಾದಂತ ಒಬ್ಬ ರಾಜಕಾರಣ ಮಾಡುವಂತ ಕೆಲಸ, ಅದು ನಿಜವಾದಂತ ಜನಪತಿ ಇರ್ತಾರೆ. ಅದಕ್ಕಾಗಿ ಇವತ್ತಿನ ದಿನ ನಾವು ಯಾರನ್ನ ನೆನೆಸ್ಕೊಳ್ತಾ ಇದ್ದೀವಿ, ಡಿ ದೇವರಾಜ ಅರಸವ್ರನ್ನ ನೆನೆಸ್ಕೊಳ್ತಾ ಇದ್ದೀವಿ. ಸರಿ, ಇನ್ನೊಂದೇನು ಅಂತಂದ್ರೆ, ವಿಜಯನಗರ ಅರಸರ ಕಾಲದಲ್ಲಿ ಪ್ರೌಢದೇವರಾಯ ಅಂತ ಒಬ್ಬ ರಾಜ ಆಳ್ವಿಕೆ ಮಾಡ್ತಾನೆ. ಅವನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಮಂತ್ರಿ ಲಕ್ಷ್ಮೀಧರ ಮಾತ್ರ ಅನ್ನೋ ಒಬ್ಬ ಮಂತ್ರಿ ಏನಪ್ಪಾ ಅಂತಂದ್ರೆ ಒಂದು ಶಾಸನ ಹೊರಡಿಸ್ತಾನೆ. ಆ ಶಾಸನದಲ್ಲಿ ಉಲ್ಲೇಖ ಮಾಡ್ತಾನೆ ಏನಂತ, ಕೆರೆಯನ್ನ ಕಟ್ಟಿಸು, ಬಾವಿಯನ್ನ ತೋಡಿಸು, ದೇವಾಲಯಗಳನ್ನ ನಿರ್ಮಿಸು, ಬಂಧನಕ್ಕೆ ಸಿಕ್ಕ ಅನಾಥರನ್ನು ಬಿಡಿಸು, ಸ್ನೇಹಿತರಿಗೆ ಸಹಾಯಕನಾಗು, ನಂಬಿದವರಿಗೆ ಆಶ್ರಯದಾತನಾಗು, ಸತ್ತರು ಎಂದು ಹಲವತ್ತಿರುವವರನ್ನ ಕೈ ಹಿಡಿದು ಮೇಲೆತ್ತು ಎಂದು ತನ್ನ ತಾಯಿ ತನಗೆ ಹಾಲು ಕುಡಿಸುವಾಗ ಕಿವಿಯಲ್ಲಿ ಹೇಳ್ತಾ ಇದ್ಲು ಅಂತ ಹೇಳ್ಬಿಟ್ಟು, ಅದೇ ತರ ಬಹುಶಃ ಡಿ ದೇವರಾಜ ಅರಸವರ ತಾಯಿನೂ ಕೂಡ ಅದನ್ನೇ ಕಿವಿಯಲ್ಲಿ ಹೇಳಿದ್ದಕ್ಕಾಗಿ ದಮನಿತರ ಶೋಷಿತರ ಧ್ವನಿಯಾಗಿ ಅವರನ್ನು ಮೇಲೆತ್ತುವುದಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡುವಂತ ಏಕೈಕ ವ್ಯಕ್ತಿ ಯಾರಾಗಿದ್ರೆ ಅದು ಡಿ ದೇವರಾಜ ಅರಸ ಅಂತ ಹೇಳಿದ್ರೆ ನಾವು ಅಭಿಮಾನದಿಂದ ಹೇಳ್ಕೊಳ್ಬೇಕಾಗುತ್ತೆ. ಅವರ ಬದುಕನ್ನು ನಾವು ಒಂದು ಎರಡು ರೀತಿಯಲ್ಲಿ ನಾವು ಕಾಣಬಹುದು. ಒಂದು, ಅವರ ಬಾಲ್ಯ ಜೀವನ ಅಂತ ನೋಡಿದಾಗ ಅರಸು ಅನ್ನುವಂಥದ್ದು ಮನೆತನ, ರಾಜಮನೆತನಕ್ಕೆ ಹತ್ತಿರವಾದಂಥದ್ದು. ಅವ್ರದ್ದು ಕೂಡ ಒಂದು ರಾಜಮನೆತನ. ಇಲ್ಲಿ ವ್ಯತ್ಯಾಸ ಏನಂತಂದ್ರೆ, ಮೈಸೂರಿನ ಅರಸು ಅನ್ನುವಂಥವ್ರು ತಮ್ಮ ರಾಜ ಪ್ರವೃತ್ತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಸೇವೆಯನ್ನು ಸಲ್ಲಿಸಿದ್ರೆ ಅದರ ಆಚೆ ಬಂದ್ಬಿಟ್ಟು ಅರಸು ಮನೆತನವಾಗಿದ್ದರೂ ಕೂಡ ಜನಸಾಮಾನ್ಯರಂತೆ ಬದುಕುವಂತಹ ಒಂದು ಪರಿಸ್ಥಿತಿ ಯಾವಿತ್ತು ಅಂತಂದ್ರೆ ಡಿ ದೇವರಾಜ ಅರಸು. ಯಾಕಂದ್ರೆ ಅರಸು ಅಂತ ಆಳ್ವಿಕೆ ಮಾಡಿದವರಲ್ಲ, ಎಲ್ಲರಂತೆ ಅವರು ಏನ್ ಮಾಡಿದ್ರು, ಜಮೀನಿನಲ್ಲಿ ಒತ್ತುತ್ತಾರೆ, ಜಮೀನಿನಲ್ಲಿ ಬಿತ್ತುತ್ತಾರೆ, ಬೆಳೆಯನ್ನ ಬೆಳೀತಾರೆ, ಬೆಳೆದ ಬೆಳೆಯಿಂದಲೇ ತಮ್ಮ ಬದುಕನ್ನು ನೀಗಿಸ್ಕೊಳ್ತಾರೆ. ಅದ್ರ ಜೊತೆಯಲ್ಲಿ ಜನಗಳನ್ನ ಮೇಯಿಸುವಂತ ಕೆಲಸನೂ ಮಾಡ್ತಾರೆ. ಬಹುಶಃ ಯಾಕೆ ಅವರಿಗೆ ಶೋಷಿತರ ನೋವು ಅರ್ಥ ಆಯ್ತು ಅಂತಂದ್ರೆ, ಯಾರು ಅದನ್ನ ಕಣ್ಣಾರೆ ಕಂಡಿರ್ತಾರೆ, ಯಾರು ಅದನ್ನ ಅನುಭವಿಸಿರ್ತಾರೆ ಅವರಿಗೆ ಮಾತ್ರ ಆ ನೋವು ಗೊತ್ತಾಗ್ತೈತೆ ಹೊರತು ಬೇರೆ ಯಾರಿಗೂ ನೋವು ಏನಪ್ಪಾ ಅಂದ್ರೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ, ಉಪ್ಪರಿಗೆಯಲ್ಲಿ ಕೂತ್ಕೊಂಡು ತುಪ್ಪ ಅನ್ನ ತಿನ್ನುವವರಿಗೆ ಏನಪ್ಪಾ ಅಂದ್ರೆ ತಿಪ್ಪೆಯಲ್ಲಿ ಒದ್ದಾಡುವಂತವ್ರ ಸಮಸ್ಯೆ ಯಾವತ್ತೂ ಗೊತ್ತಾಗಲ್ಲ ಸರ್. ಅದಕ್ಕೋಸ್ಕರ ಏನಾಗ್ಬಿಡುತ್ತೆ ಅಂತಂದ್ರೆ ಬೇರೊಬ್ಬರ ನೋವಿಗೆ ಸ್ಪಂದಿಸುವಂತ ಕೆಲಸ ಆಗಲ್ಲ. ಸಂವಿಧಾನ ಮಾತಾಡ್ತಾ ಒಂದು ಮಾತಾಡಿದ್ರು ಏನಪ್ಪಾ ಅಂದ್ರೆ, ಭಾರತ ದೇಶದ ಸಂವಿಧಾನದ ಉಲ್ಲೇಖ ಮಾಡಿದ್ರು. ಸಂವಿಧಾನಕ್ಕೆ ನಿಜವಾದಂತ ಅರ್ಥ ಯಾವಾಗ ಬರುತ್ತೆ ಅಂತ ಹೇಳಿದ್ರು. ಸಂವಿಧಾನಕ್ಕೆ ನಿಜವಾದ ಅರ್ಥ ಯಾವಾಗ ಬರುತ್ತೆ ಅನ್ನೋದನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾವಾಗ ಭಾರತ ದೇಶದ ಸಂವಿಧಾನವನ್ನು ನಾವು ಅರ್ಪಣೆ ಮಾಡಿಕೊಂಡಂತ ದಿನ. ಏನ್ ಪ್ರಶ್ನೆ ಮಾಡಿದ್ರು, ನ್ಯೂಯಾರ್ಕ್ ಟೈಮ್ ಪತ್ರಿಕೆ ಅವ್ರು ಕೇಳ್ತಾರೆ, ಅಂಬೇಡ್ಕರ್ ಜಿ ನೀವು ಬರೆದಿರುವಂತ ಸಂವಿಧಾನ ಶ್ರೇಷ್ಠವಾದಂತ ಸಂವಿಧಾನ ಅಂತ ನೀವು ಒಪ್ಕೊಂತೀರಾ ಅಂತ ಕೇಳಿದ್ರು. ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾವುದೇ ಒಂದು ದೇಶದ ಸಂವಿಧಾನವನ್ನ ಎಷ್ಟೇ ಅದ್ಭುತವಾದಂತ ಪದಪುಂಜಗಳನ್ನು ಬಳಸಿ ಬರೆದಿದ್ದರೂ ಕೂಡ ಅವುಗಳನ್ನ ಅರ್ಥವಿಸಿಕೊಂಡು ಜಾರಿಗೆ ತರುವಂತ ಜನರ ಮಾನಸಿಕ ಸ್ಥಿತಿ, ನೈತಿಕ ಸ್ಥಿತಿ ಸರಿಯಾಗಿದ್ದಿಲ್ಲ ಅಂತಂದ್ರೆ ಅದು ಯಾವತ್ತೂ ಯಶಸ್ವಿ ಸಂವಿಧಾನ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ದೇಶದ ಸಂವಿಧಾನವನ್ನ ಎಷ್ಟೇ ಕನಿಷ್ಠ ನಿಕೃಷ್ಟ ಪದಗಳನ್ನು ಬಳಸಿ ಬರೆದಿದ್ದರೂ ಕೂಡ ಅವುಗಳನ್ನು ಜಾರಿಗೆ ತರುವಂತ ಮನಸ್ಸುಗಳು ಒಳ್ಳೆಯದಾಗಿತ್ತು ಅಂತಂದ್ರೆ ಅದು ಶ್ರೇಷ್ಠವಾದಂತಹ ಸಂವಿಧಾನ ಆಗ್ತೈತಿ. ನಮ್ಮ ಸಂವಿಧಾನ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ನಮ್ಮ ಜನಗಳೇ ನಿರ್ಧಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜನರ ಮೇಲೆ ಬಿಟ್ಕೊಟ್ಟೋದ್ರಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಆ ಸಂವಿಧಾನವನ್ನ ಉಳಿಸುವಂತ, ಸಂವಿಧಾನವನ್ನ ಬೆಳೆಸುವಂತ, ಆ ಸಂವಿಧಾನದ ಆಶಯಗಳನ್ನು ಈಡೇರಿಸುವಂತ ಕೆಲಸ ಯಾರಾದ್ರೂ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿದ್ದಾರಲ್ಲ ಆ ಎಪ್ಪ ಮಾಡಿದ್ದಾರೆ. ಯಾಕಂದ್ರೆ ಮೇಲ್ ವರ್ಗದವರು, ಶ್ರೀಮಂತ ವರ್ಗದವರು ಏನಪ್ಪಾ ಅಂದ್ರೆ ಕಾಟನ್ ಸೀರೆ ಉಟ್ಕೊಂಡು ತಿರುಗಾಡುವಂತ ಸಂದರ್ಭದೊಳಗ ₹6 ಒಂದು ಸೀರೆ ಕೊಟ್ಟು ಬಿಟ್ಟು ಕಾಟನ್ ಸೀರೆಯನ್ನ, ಎಂತ ಅದ್ಭುತವಾದಂತ ಕಾಟನ್ ಸೀರೆನ ಕೇವಲ ₹6 ಕೊಟ್ಟು ಮಾನ ಉಳಿಸಿದಂತ, ಮಾನ ಮುಚ್ಚಿದಂತ ಶ್ರೇಷ್ಠ ಮುಖ್ಯಮಂತ್ರಿ ಯಾರಾದ್ರೂ ಆಗಿದ್ರೆ ಅದು ಡಿ ದೇವರಾಜ ಅರಸು ಅಂತ ಹೇಳ್ಬೋದು. ಯಾಕಂದ್ರೆ ಇವರ ಬದುಕಿನ ಒಂದೊಂದು ಹಂತಗಳನ್ನ ನಾವು ನೋಡ್ತಾ ಹೋದಂತಂದ್ರೆ, ಈಗ ನಾವು ಹೇಳ್ತೀವಿ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅಂತ ಇವೆಲ್ಲ ಪದಗಳನ್ನ ಬಳಕೆ ಮಾಡ್ತೀವಿ. ಅಹಿಂದ ಅನ್ನುವಂಥದ್ದು, ಆದ್ರೆ ನಿಜವಾಗ್ಲೂ ಅಹಿಂದ ಅನ್ನುವಂತ ಒಂದು ಕಲ್ಪನೆಗೆ ನಿಜವಾದಂತ ಒಂದು ಗೌರವ ಸಲ್ಲಿಸಿದವರು ಯಾರಾದ್ರೂ ಆಗಿದ್ರೆ ಅದು ಡಿ ದೇವರಾಜ ಅರಸು ಅಂತ.
ಯಾವ ರೀತಿಯಾಗಿ ಅಂತ ನಾವು ನೋಡ್ಲಿಕ್ಕೆ ಹೊರಟ್ವಿ ಅಂತಂದ್ರೆ, ಈಗ ಚುನಾವಣೆಯಲ್ಲಿ ಟಿಕೆಟ್ಗಳನ್ನ ಘೋಷಣೆ ಮಾಡ್ತಿರ್ತಾರೆ. ಸೊ 1972 ವಿಧಾನಸಭಾ ಚುನಾವಣೆಯಲ್ಲಿ ಏನಾಗಿತ್ತು ಅನ್ನೋದನ್ನ ಒಂದು ಸಂಕ್ಷಿಪ್ತ ಡೇಟಾ ನಿಮಗೆ ಕೊಡೋಕೆ ಇಷ್ಟಪಡ್ತೀನಿ. ಅಲ್ಲಿ ಟೋಟಲ್ ಏನಪ್ಪಾ ಅಂದ್ರೆ 223 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನಪ್ಪಾ ಅಂದ್ರೆ 150 ಕ್ಷೇತ್ರಗಳಲ್ಲಿ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರಿಗೆ ಟಿಕೆಟ್ ನೀಡ್ತಾ ಇದ್ರು. ಯಾವಾಗ? 1972, ಅದಕ್ಕಿಂತ ಪೂರ್ವದಲ್ಲಿ ಒಟ್ಟು 223 ವಿಧಾನಸಭೆಗಳಲ್ಲಿ. ಆ ಟೈಮಲ್ಲಿ ಅವ್ರು ಏನ್ ಮಾಡಿದ್ರು, ಉಳಿದ 73 ಸ್ಥಾನಗಳು ದಲಿತರು, ಶೂದ್ರರು, ಅಲ್ಪಸಂಖ್ಯಾತರಿಗೆ ಹೆಚ್ಚಿ ತಮ್ಮ ಉದಾರತೆಯನ್ನು ತೋರಿಸಿಕೊಂಡಂತ ಕ್ಷಣ. ಆದರೆ 1972ರಲ್ಲಿ ಇಂಥ ಒಂದೇನಿತ್ತಲ್ಲ ರೂಢಿ, ಅದನ್ನು ಧಿಕ್ಕರಿಸಿ ಅವ್ರು ಏನ್ ಮಾಡಿದ್ರು, ಅರಸವರು 223 ಕ್ಷೇತ್ರಗಳ ಪೈಕಿ 133 ಕ್ಷೇತ್ರಗಳಲ್ಲಿ ದಲಿತರು, ಹಿಂದುಳಿದ ವರ್ಗಗಳು, ಮಧ್ಯ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿ ಸಾಮಾಜಿಕ ನ್ಯಾಯದ ದಿಟ್ಟತನವನ್ನು ತೋರಿದಂತಹ ಮೊದಲ ಗಟ್ಟಿ ಮುಖ್ಯಮಂತ್ರಿ ಯಾರಾಗಿದ್ರೆ ಅದು ಜಿ ದೇವರಾಜ. ಅಷ್ಟೇ ಆಗಲಿಲ್ಲ, 163 ಕ್ಷೇತ್ರಗಳಲ್ಲಿ ಜಯ ಸಿದ್ಧಿಸಿದಂತ ಕಾಂಗ್ರೆಸ್ 92 ಜನ ದುರ್ಬಲ ಜಾತಿಯವರಿಗೆ ಏನಪ್ಪಾ ಅಂತಂದ್ರೆ ರಾಜಕೀಯದಲ್ಲಿ ನೆಲೆಗೊಳ್ಳುವಂತೆ ಮಾಡಿದ್ದು. ನಿಜಕ್ಕೂ ಅಹಿಂದ ಅನ್ನುವಂತ ಪದಕ್ಕೆ ಏನಪ್ಪಾ ಅಂದ್ರೆ ಅರ್ಥ ತಂದುಕೊಟ್ಟಿದೆ ಯಾರಾದ್ರೂ ಆಗಿದ್ರೆ ಅದು ಡಿ ದೇವರಾಜ ಅರಸ್ ಅವರು ಅಂತ ಹೇಳ್ಬಿಟ್ಟು ನಾವು ಅಭಿಮಾನದಿಂದ ಹೇಳ್ಕೋಬೇಕಾಗುತ್ತೆ. ಯಾಕಂದ್ರೆ ಜಾತೀಯತೆ ಅನ್ನೋದು ತುಂಬಿ ತುಳುಕ್ತಾ ಇರುವಂತ ಸಂದರ್ಭದಲ್ಲಿ ಅದರ ಆಚೆ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲೇ ಒಂದ್ ಕಡೆ ಹೇಳ್ತಾರೆ. ಅವರು ಹೇಳಿದಂತ ಒಂದು ಕೊಟೇಶನ್ ಇದೆ. ಆ ಕೊಟೇಶನ್ ನಾವು ತಿಳ್ಕೊಂಡ್ಬಿಟ್ವಿ ಅಂತಂದ್ರೆ ಇಡೀ ದೇವರಾಜ ಅರಸ್ ಅವರ ಉದ್ದೇಶ ಏನಾಗಿತ್ತು ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗೋಗುತ್ತೆ. ಅವರ ಸುಪ್ರಸಿದ್ಧ ಹೇಳಿಕೆ ಯಾವ ರೀತಿ ಇದೆ ಅಂದ್ರೆ, ಬಡವರಿಗಾಗಿ ನಾವು ಏನು ಮಾಡದೆ ಹೋದರೆ ಅವರ ಬಿಸಿ ಉಸಿರಿನಲ್ಲಿ ಸುಟ್ಟು ಹೋಗುತ್ತೇವೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತಿನ ದಿನ ಯಾವ ಹಾಸ್ಟೆಲ್ನಲ್ಲಿ ಕಲಿತಿರುವಂತ ವಿದ್ಯಾರ್ಥಿ ಮುಂದೊಂದು ದಿನ ಈ ದೇಶವನ್ನ ಆಳುವಂತ ಅವಕಾಶ ಸಿಗುತ್ತೋ ಗೊತ್ತಿಲ್ಲ. ಅದಕ್ಕಾಗಿ ಕೇಳ್ಕೊಳ್ಳಿ, ಎಂತ ಉದಾತ್ತವಾದಂತ ಚಿಂತನೆ ಅವ್ರಿಗಾಗಿತ್ತು ಅಂದ್ರೆ, ಬಡವರಿಗಾಗಿ ನಾವು ಏನು ಮಾಡದೆ ಹೋದರೆ ಅವರ ಬಿಸಿ ಉಸಿರಿನಲ್ಲಿ ಸುಟ್ಟು ಹೋಗುತ್ತೇವೆ. 10% ಇರುವ ಮೇಲ್ವರ್ಗದ ಜನರ ಕೈ ಕಟ್ಟಿ ಕುಳಿತರೆ ಯಾವ ಅನಾಹುತವೂ ಆಗುವುದಿಲ್ಲ. 10% ಜನ ಮೇಲ್ವರ್ಗದವರು ಕೈ ಕಟ್ಟಿ ಕುಳಿತರೆ ಯಾವ ಅನಾಹುತವೂ ಆಗುವುದಿಲ್ಲ. ಆದರೆ ದುಡಿಯುವವರೆಲ್ಲ 1 ವರ್ಷ ಕೈಕಟ್ಟಿ ಕುಳಿತರೆ ಇಡೀ ಸಮಾಜವೇ ಸತ್ತು ಹೋಗುತ್ತದೆ. ಆದ್ದರಿಂದ ದುಡಿಯುವ ವರ್ಗಕ್ಕೆ ಸಲ್ಲಬೇಕಾದ ಗೌರವ, ಪ್ರತಿಫಲ, ನೆಮ್ಮದಿ ಒದಗಿಸಿಕೊಟ್ಟರು ಸರ್ಕಾರದ ಕರ್ತವ್ಯ ಅಂತ ಹೇಳಿದ್ದು ಮಾತ್ರ ಅಲ್ಲ, ಅದೇ ಪ್ರಕಾರ ನಡೀತಾರೆ. ಯಾಕಂದ್ರೆ ಯಾವುದು ಅನಿಷ್ಟವಾದಂತ ಪದ್ಧತಿ ಅಂತ ಕರಿತಾ ಇದ್ವಿ, ಅಲ್ಲಿ ತನಕ ಅದನ್ನು ಸುಮ್ಮನೆ ನೋಡ್ಕೊಂಡು ನಿಂತಿದ್ವಿ. ಸರ್, ಎಲ್ಲಾದ್ರೂ ಕಾಲಿಗೆ ಒಂದಿಷ್ಟು ಹೊಲಸಂಟಿದ್ರು ಕೂಡ ನಾವು ಅದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಅಲ್ಲೇ ಪಕ್ಕದಲ್ಲಿರುವಂತ ಯಾವ್ದಾದ್ರು ಕಲ್ಲಿಗೆ ಒರ್ಸ್ಕೊಂಡು ಹೋಗ್ತೀವಿ. ಆದರೆ ಅಂತ ಹೊಲಸನ್ನ ತಲೆಯ ಮೇಲೆ ಹೊತ್ತುಕೊಂಡು ಹೋಗುವಂತ ಒಂದು ದರಿದ್ರವಾಗಿರುವಂತ ವ್ಯವಸ್ಥೆನ ವಿರೋಧಿಸುವಂತ ಮನಸ್ಥಿತಿ ಅವತ್ತು ಯಾರಿಗೆ ಬರಲ್ವಾ? ಅದಕ್ಕೆ ಡಿ ದೇವರಾಜ ಅರಸರೇ ಬರಬೇಕಾಯ್ತು. ಯಾವುದು ಹೊಲಸಿತ್ತು ಹೊಲಸನ್ನ ತಲೆಯ ಮೇಲೆ ಹೊರಿಸಿ ನೀವು ಇದಕ್ಕೆ ಸೀಮಿತ ಅನ್ನೋ ಲೆಕ್ಕದೊಳಗೆ ಏನಪ್ಪಾ ಅಂದ್ರೆ ಬಿಂಬಿಸುವಂತ ಸಂದರ್ಭದೊಳಗೆ ಅದನ್ನ ತೆಗೆದಾಕಿ ನೀವು ಕೂಡ ನಮ್ಮಂತೆ ಮನುಷ್ಯರು, ನಿಮಗೂ ಕೂಡ ಏನಪ್ಪಾ ಅಂತಂದ್ರೆ ಮಾನವೀಯತೆ ಇದೆ, ಆ ಮಾನವೀಯತೆ ಅಡಿಯಲ್ಲಿ ಬದುಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನ ಬಾಕಿ ತಪ್ಪಾರಲ್ಲ, ಅದು ಶ್ರೇಷ್ಠವಾದಂತ ಚಿಂತನೆ. ಅದು ಯಾರಿಂದ ಹೊರಹೊಮ್ಮತು ಅಂತಂದ್ರೆ ಡಿ ದೇವರಾಜ ಅರಸರಿಂದ ಹೊರಹೊಮ್ಮುತ್ತೆ. ಇವತ್ತಿಗೂ ಕೂಡ ಹಾವನೂರು ಆಯೋಗ ಅವತ್ತೇನ್ ಕೊಟ್ಟರು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅನ್ನುವಂತ ಎಲ್ಲ ಜನಗಳಿಗೆ ಏನ್ ಸಮಸ್ಯೆಗಳಿತ್ತಲ್ಲ ಅವರಿಗೆಲ್ಲರಿಗೂ ನ್ಯಾಯ ಒದಗಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಕೊಟ್ಟಿರುವಂತಹ ಹಾವನೂರು ಆಯೋಗದ ವರದಿ ಇವತ್ತಿಗೂ ಕೂಡ ನಾವೇನಂತೀವಿ ಅಂದ್ರೆ ಹಿಂದುಳಿದ ವರ್ಗಗಳ ಬೈಬಲ್ ಅಂತ ಕರಿತೀವಿ. ಹಿಂದುಳಿದ ವರ್ಗಗಳ ಬೈಬಲ್ ಅಂತ ಕರೆಸ್ಕೊಳ್ಳುತ್ತೆ. ಕಾರಣ ಏನು? ಯಾರಿಗೆ ಅವಶ್ಯಕತೆ ಇದೆ, ಯಾರಿಗೆ ನೋವಿದೆ, ಯಾರು ಶೋಷಿತರಿದ್ದಾರೆ, ಯಾರು ಕೆಳಗಡೆ ಬಿದ್ದಿದ್ದಾರೆ ಅವರನ್ನ ಕೈ ಹಿಡಿದು ಮೇಲೆತ್ತುವಂತ ಕೆಲಸ ಮಾಡಿದ್ದು ಯಾರಾದ್ರೂ ಇದ್ರೆ ಅದು ನಾವು ಯಾರನ್ನ ನಿಲ್ಕೋಬೇಕು ಅಂದ್ರೆ ಈ ದೇವರಾಜ ಅರಸರನ್ನ ನಾವು ತಿಳಿಯಬೇಕು. ಸರ್, ಇನ್ನೂ ಒಂದು, ನಾನು ಚಿಕ್ಕವನಿದ್ದಾಗ ನಾನು ಓದ್ತಿರ್ಬೇಕಾದಂತ ಟೈಮಲ್ಲಿ ಕರೆಂಟಿನ ಸಮಸ್ಯೆ ಸಿಕ್ಕಾಪಟ್ಟೆ ಇತ್ತು. ಬಹುಶಃ ನೀವೆಲ್ಲ ಪುಣ್ಯ ಮಾಡಿದ್ರಿ, ನಿಮಗೇನಪ್ಪಾ ಅಂತಂದ್ರೆ ಚಿಮಣಿ ಬುದ್ಧಿ ಒಳಗೆ ಓದುವಂತ ತಾಪತ್ರಯ ಇಲ್ಲ ನಿಮಗೆ. ಒಳ್ಳೊಳ್ಳೆ ಹಾಸ್ಟೆಲ್ಗಳಲ್ಲಿ ಒಳ್ಳೆ ಬೆಳಕು, ಒಳ್ಳೆ ನೀರು, ಫ್ಯಾನ್, ಗಾಳಿ ಎಲ್ಲ ವ್ಯವಸ್ಥೆನೂ ನಿಮಗಿದೆ. ಆದ್ರೆ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ಒಂದು ಚುಮಣಿ ಎಣ್ಣೆ ಬುಡ್ಡಿ, ಆ ಚುಮಣಿ ಎಣ್ಣೆ ಹಾಕಿ ಅದಕ್ಕೆ ಏನಪ್ಪಾ ಅಂತಂದ್ರೆ ದೀಪ ಹಾಕಿರ್ತಿದ್ರು, ಅದ್ರ ಕೆಳಗಡೆ ಕುತ್ಕೊಂಡು ಓದ್ಬೇಕು. ಈ ಕಡೆ ಅದು ಏನ್ ಬಿಡ್ತೈತಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೈತಿ. ಓದ್ ಮುಗಿದ ಮೂಗುಗಳ ಬೆರಳು ಹಾಕದಪ್ಪ ಅಂದ್ರೆ ಮೂಗು ಪೂರಾ ಕಾರ್ಗ ಹೋಗಿರ್ತಿತ್ತು. ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳಗೆ ತಗೋತಿದ್ವಿ, ಅದ್ರ ಜೊತೆಯಲ್ಲಿ ಪುಸ್ತಕದ ಜ್ಞಾನವನ್ನು ಒಳಗೆ ತಗೊಳ್ಳೋ ಪ್ರಯತ್ನ ಮಾಡ್ತಿದ್ವಿ. ಅದೇ ಸಂದರ್ಭದಲ್ಲಿ ಬಡವರ ಮನೆಗೆ ಕರೆಂಟ್ ಕೊಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿಯೇ ಅವರೊಂದು ಯೋಜನೆಯನ್ನು ಹಾಕೊಂಡ್ರು, ಭಾಗ್ಯ ಜ್ಯೋತಿ ಯೋಜನೆ ಅಂತ ಕರಿತೀವಿ. ಇವತ್ತು ನಿಜವಾಗ್ಲೂ ಏನಪ್ಪಾ ಅಂದ್ರೆ ಹಳ್ಳಿಗಳಲ್ಲಿ ಆ ಕರೆಂಟ್ ವ್ಯವಸ್ಥೆ ಬಂದಿದೆ ಅಂತಂದ್ರೆ ಡಿ ದೇವರಾಜ್ ಅರಸ್ ಅವರು ಕಂಡಿರುವಂತ ಆ ಭಾಗ್ಯ ಜ್ಯೋತಿ ಕರೆಂಟ್ ಮೂಲಕ ಏನಪ್ಪಾ ಅಂದ್ರೆ ಹಳ್ಳಿಗಳಿಗೆ ಬೆಳಕು ಕಾಣಿಸ್ತಾರಲ್ಲ, ಅವರು ಕೇವಲ ಹಳ್ಳಿಗಳಿಗೆ ಮಾತ್ರ ಬೆಳಕು ಕಾಣಿಸ್ತಿಲ್ಲ, ಅಲ್ಲಿ ಓದುವಂತ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಬೆಳಕು ಕಾಣಿಸ್ತಾರೆ. ಅಂತ ಧೀಮಂತ ವ್ಯಕ್ತಿತ್ವವನ್ನು ಇವತ್ತೇನಪ್ಪಾ ಅಂದ್ರೆ ಸ್ಮರಿಸುವಂತ ದಿನ ನಮ್ಗೆ ಏನಪ್ಪಾ ಅಂತಂದ್ರೆ
ಇವತ್ತು ನಾವೆಲ್ಲ ಎಲೆಕ್ಟ್ರಾನಿಕ್ ಸಿಟಿ, ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಬೆಂಗಳೂರನ್ನ ಕರಿತೀವಿ, ಹೌದಾ? ಕೆಲವೊಬ್ಬರನ್ನ ನಾವು ಮರ್ತೇ ಬಿಡ್ತೀವಿ. ಎಲ್ಲೋ ಒಂದ್ ಕಡೆ ನನಗನ್ನಿಸ್ತಾ ಇರೋದೇನು ಅಂತಂದ್ರೆ, ಡಿ ದೇವರಾಜ್ ಅರಸ್ ಅವರು ಈ ದೇಶಕ್ಕೆ ಕೊಟ್ಟಿರುವಂತ ಮಹಾನ್ ಕೊಡುಗೆಗಳೇನಿದೆಯಲ್ಲ, ಆ ಕೊಡುಗೆಗಳನ್ನ ಎಲ್ಲೋ ಒಂದ್ ಕಡೆ ನಾವೇನಪ್ಪ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಕೂತಿರುವಂತ ವಿದ್ಯಾರ್ಥಿಗಳಿಗೆ ಕೇಳ್ಕೊಳ್ತೀನಿ, ಏನಂತಂದ್ರೆ ನಮಗ್ ಗೊತ್ತಿರೋದು ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದು ಯಾರು ಅಂತಂದ್ರೆ ಡಿ ದೇವರಾಜ್ ಅರಸ್ ಅಂತ ಹೇಳ್ಕೊಂತೀವಿ. ಕಾರಣ ಏನಪ್ಪಾ ಅಂತಂದ್ರೆ ನಿಮ್ಮ ನಿಲಯ ಪಾಲಕರು ದಿನ ಅವ್ರ ಹೆಸರನ್ನ ಸ್ಮರಿಸ್ತಾರೆ, ಯಾಕಂದ್ರೆ ಡಿ ದೇವರಾಜ್ ಅರಸ್ ಪುಣ್ಯದಿಂದ ನಮಗೆಲ್ಲ ಇದು ಸಿಕ್ಕೈತಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಂತೀವಿ, ಹೌದಾ? ಆದರೆ ಡಿ ದೇವರಾಜ್ ಅರಸ್ ಅವರು ಈ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಿರುವಂತ ನಿರ್ಧಾರಗಳ ಹಿಂದೆ ಅವರ ಆಲೋಚನೆಗಳೇನಿತ್ತಲ್ಲ, ಅದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿಸುವಂತ ಯಾವ ಪಠ್ಯವೂ ಕೂಡ ನಮ್ಗೆ ಸಿಗ್ತಾ ಇಲ್ಲ. ಸಂಗಮೇಶ್ ಬಬಲೇಶ್ವರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರಲ್ಲ, ಪಠ್ಯ ಪುಸ್ತಕದಲ್ಲಿ ಪಠ್ಯವೂ ಕೂಡ ಏನಪ್ಪಾ ಅಂದ್ರೆ ಆ ರೀತಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ. ಎಲ್ಲಿ ಬರುತ್ತೆ ಸರ್? ಒಬ್ರು ಬಂದಾಗ ಎಡ, ಮತ್ತೊಬ್ರು ಬಂದಾಗ ಬಲ. ಒಬ್ರು ಬಂದಾಗ ಎಡ, ಮತ್ತೊಬ್ರು ಬಂದಾಗ ಬಲ. ಇನ್ನು ನಡುವಿದ್ದವರೆಲ್ಲ ಹೋಗ್ಬೇಕು. ಆ ಕಡೆ ಒಂದ್ ಹುಡುಗ ಬರ್ತಾನ, ಇದನ್ನ ಕೇಳಿ ಇವನೇನಂತಾನ, ಸರ್ ಇವ್ರು ಹಿಂಗ್ ಬರ್ದಾರಲ್ರಿ ಅಂತ ಇವ ಅಂತಾನ. ನೆಕ್ಸ್ಟ್ ಬಂದಾಗ ಏನಪ್ಪ ಅಂದ್ರೆ, ಸರ್ ಅವ್ರು ಹಂಗ ಬರೀದ್ರಿ, ಇವ್ರು ಹಿಂಗ ಬರ್ದಾರಲ್ರಿ ಅಂತ ಹೇಳಿ. ಮತ್ತೆ ಅವ್ರು ಹಂಗ ಬರೋದ್ರಿ ಹಿಂಗ ಬರೋದ್ರು, ನಾವ್ ಹೆಂಗ್ ಇರ್ಬೇಕ್ರಿ ಸರ್ ಅಂತ ಕೇಳಿ ನಿನ್ನ ತಿಳಿದಾಗ ನೀ ಇರೋಕೆ ಮಾಸ್ತರ್ಗಳು ಕಳಿಸ್ಬಿಡ್ತಾರ. ಮತ್ತೆ ನಿನ್ನ ತಿಳಿದಾಗ ನೀರು ಏನಪ್ಪಾ ಅಂದ್ರೆ ಅವ್ನು ಹೆಂಗ್ ಆತನ ವಿಚಾರ ಮಾಡಿ. ಹೀಗಾಗಿ ನಮ್ಮ ದೇಶದಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಯಾವ್ದು ಕೊಡ್ಬೇಕು? ಇಸ್ರೇಲ್ ದೇಶದಲ್ಲಿದೆ. ಇಸ್ರೇಲ್ ದೇಶದಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಆ ದೇಶದ ಕಾನೂನಿನ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಆ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಆ ದೇಶವನ್ನ ಕಾಯುವಂತ ಕೆಲಸಕ್ಕೆ ಪ್ರತಿಯೊಬ್ಬ ಇಸ್ರೇಲ್ ನಾಗರಿಕನು ಹೋಗ್ಬೇಕಂತ ಕಾನೂನು ಮಾಡಿದ್ದಾರೆ. ನಮ್ಮ ದೇಶದಲ್ಲಿನೂ ಕೂಡ ಇದೆ, ನಮ್ಮ ಪಠ್ಯ ಪುಸ್ತಕದಲ್ಲೂ ಇದೆ. ಪದವಿ ಓದುವಂತ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಭಾರತ ಸಂವಿಧಾನವನ್ನು ತಿಳಿದುಕೊಳ್ಬೇಕಂತ ಹೇಳ್ಬಿಟ್ಟು ಒಂದು ಸೆಮೆಸ್ಟರ್ಗೆ ಭಾರತ ಸಂವಿಧಾನವನ್ನ ಹಾಕಿರ್ತಾರೆ. ಆದ್ರೆ ಭಾರತ ಸಂವಿಧಾನವನ್ನ ನಾವು ಬರೀ ಹೆಂಗೆ ತಿಳಿಸ್ಕೊಡಾಕತ್ತಿದೇವಪ್ಪ ಅಂತಂದ್ರೆ ಎಕ್ಸಾಮ್ ಪರ್ಪಸ್. ಒಂದಂಕದ ಪ್ರಶ್ನೆ ಟಿಕ್ ಮಾಡಬೇಕು. ಜಾತ್ಯತೀತ ಅಂದ್ರೆ ಏನು? ಕೆಳಗೆ 4 ಆಪ್ಷನ್ ಕೊಟ್ಟಿರ್ತಾರೆ. 1976 ಏನಾಯ್ತು? ಕೆಳಗೆ 4 ಆಪ್ಷನ್ ಕೊಟ್ಟಿರ್ತಾರೆ, ಟಿಕ್ ಮಾಡ್ತಾರೆ. ಪರಿಪೂರ್ಣವಾಗಿ ನಮ್ಮ ಮಕ್ಕಳೇನಪ್ಪ ಅಂದ್ರೆ ಭಾರತ ಸಂವಿಧಾನದ ಕುರಿತು ಅರಿವು ಮೂಡಿಸುವಂತ ಕೆಲಸ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ದೇಶ ಏನಾದ್ರೂ ಬದಲಾವಣೆ ಆಗ್ಬೇಕು, ನಮ್ಮ ದೇಶದಲ್ಲಿ ಮತ್ತಷ್ಟು ಪರಿವರ್ತನೆ ಆಗ್ಬೇಕು ಅನ್ನೋದಾಗಿತ್ತು ಅಂತಾರೆ ತೋಂತ ಸಿದ್ಲಿಂಗಪ್ಪನವ್ರು ಹೇಳಿರುವಂತ ಒಂದು ಮಾತನ್ನ ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಂಡ್ಬಿಡ್ರಿ. ಜಾತಿ ಧರ್ಮ ನಿನ್ನ ಜಗಲಿ ಮ್ಯಾಗ, ಜಾತಿ ಧರ್ಮ ನಿನ್ನ ಜಗಲಿ ಮ್ಯಾಗ, ಭಾರತ ಸಂವಿಧಾನ ನಿನ್ನ ಎದಿ ಮ್ಯಾಗ. ಭಾರತ ಸಂವಿಧಾನ ನಿನ್ನ ಎದಿ ಮ್ಯಾಗ. ಅದು ಇಟ್ಕೊಂಡಾಗ ಮಾತ್ರ ನಮ್ಮ ದೇಶದಲ್ಲಿ ಏನಾದರೂ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗ್ತೈತಿ. ಹೊರತು ನಾವು ಬರೀ ಜಾತಿ ಹೆಸರಿನಲ್ಲಿ ಬೆಳಿತೀನಿ, ನಾನು ಧರ್ಮದ ಹೆಸರಿನಲ್ಲಿ ಬೆಳಿತೀನಿ ಅಂತಂದ್ರೆ ಯಾವತ್ತೂ ಕೂಡ ಯಾವ ವ್ಯಕ್ತಿನೂ ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗಲ್ಲ. अरे खूप बेटी अमन की गंगा बहने दो, अरे खूब बेटी अमन की गंगा बहने दो, मत फैलाओ देश में दंगा रहने दो, लाल हरे रंग में ना बांटो हमको, लाल हरे रंग में ना बांटो हमको, हमारे छत पर एक तिरंगा रहने दो, हमारे छत पर एक तिरंगा रहने दो ಅಂತ ಒಂದು ಕಲ್ಪನೆ ನಮ್ಮ ಮಕ್ಕಳಿಗೆ ಇರಬೇಕು, ನಮ್ಮ ಮಕ್ಕಳಿಗೆ ಮೂಡಿಸಬೇಕು. ಅವಾಗ ಮಾತ್ರ ಏನಪ್ಪಾ ಅಂತ ನಮ್ಮ ದೇಶದಲ್ಲಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ. ಇವತ್ತಿಗೂ ಹೇಳ್ತೀನಿ, ಅವರು ಕೊಟ್ಟಿರುವಂತ ಚಿಂತನೆಗಳನ್ನ ಒಂದು ಇಡೀ ಪುಸ್ತಕದಲ್ಲಿ ಬರುವಂಗೆ ವ್ಯವಸ್ಥೆ ಆಗ್ಬೇಕು ಅಂತ ನನ್ನ ಆಸೆ. ಡಿ ದೇವರಾಜ್ ಅರಸ್ ಅವರು ನಾವು ಎಲ್ಲಾದ್ರೂ ಸರ್ಚ್ ಮಾಡಕ್ ಹೋದ್ವಿ ಅಂತಂದ್ರೆ ನೆಟ್ಟಲ್ಲಿ ನೋಡಿರಿ ನೀವು, ಡಿ ದೇವರಾಜ್ ಅರಸ್ ಬಗ್ಗೆ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಸಿಗಲ್ಲ. ವಿಕಿಪೀಡಿಯಾದಲ್ಲಿ ಒಂದಿಷ್ಟು ಏನ್ ಸಿಗುತ್ತಪ್ಪ ಅಂತಾರೆ, ಡಿ ದೇವರಾಜ್ ಅರಸ್ ಅವರು ಹುಟ್ಟೂರು ಯಾವುದು, ಯಾವಾಗ ಹುಟ್ಟಿದ್ರು, ಅದಾದ ನಂತರ ಏನ್ ಓದಿದ್ರು, ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಅಂತೇಳಿ ನೋಡಿ. ಅವ್ರದೊಂದು ಜೀವನದಲ್ಲಿ ನಡೆದಿರುವಂತ ಒಂದು ಅದ್ಭುತವಾದಂತ ಕ್ಷಣ. ಸಿದ್ದರಾಮಯ್ಯನವರು ಒಂದು ಸತಿ ಭಾಷಣ ಮಾಡ್ತಿರ್ಬೇಕಾದಂತ ಟೈಮಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಕರ್ನಾಟಕದಲ್ಲಿ ಡಿ ದೇವರಾಜ್ ಅರಸ್ ಅವರು ಚುನಾವಣೆಯನ್ನ ಏನ್ ನಡೀತೈತಲ್ಲ ಆ ಸಂದರ್ಭದೊಳಗೆ ಕಾಂಗ್ರೆಸ್ ಅತಿ ಹೆಚ್ಚು ಮತಗಳನ್ನ ಪಡೆದು ಗೆಲ್ಲೋದಕ್ಕೆ ಕಾರಣ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸರ್ಕಾರಕ್ಕೆ ಇಂದಿರಾ ಗಾಂಧಿ ಅವರು ಏನ್ ಕೊಡ್ತಾರೆ ಅಂತಂದ್ರೆ ಒಂದು ಬೆಂಚ್ ಕಾರನ್ನ ಕಾಣಿಕೆಯಾಗಿ ಕೊಡ್ತಾರೆ. ಒಂದು ಬೆಂಚ್ ಕಾರನ್ನ ಕಾಣಿಕೆಯಾಗಿ ಕೊಡ್ತಾರೆ. ಎಲ್ಲಿವರೆಗೂ ಅವರು 10 ವರ್ಷಗಳ ಕಾಲ ಇದ್ರು ಅಲ್ಲಿ ತನಕ ಕೂಡ ಅವ್ರಿಗೆ ಏನಿತ್ತಂದ್ರೆ ಅದೇ ಬೆಂಚ್ ಕಾರಲ್ಲಿ ತಿರುಗಾಡ್ತಾರೆ. ಅದಾದ ನಂತರ ಸರ್ಕಾರಿ ಪ್ರೋಟೋಕಾಲ್ ಪ್ರಕಾರ ಆ ಬೆಂಚ್ ಕಾರನ್ನ ಹರಾಜ್ ಹಾಕ್ತಾರೆ. ಅವರ ಸ್ನೇಹಿತರೊಬ್ರು ಏನ್ ಮಾಡ್ತಾರೆ ಅಂದ್ರೆ ಆ ಬೆಂಚ್ ಕಾರನ್ನ ಖರೀದಿ ಮಾಡಿ ಅವರ ಸ್ಮರಣಾರ್ಥಕವಾಗಿ ಇವತ್ತಿನ ತನಕ ಆ ಬೆಂಚ್ ಕಾರನ್ನ ಇಟ್ಕೊಂಡಿದ್ದಾರೆ. ಇದು ಪ್ರತಿ ಬಾರಿ ಈ ಡಿ ದೇವರಾಜ್ ಅರಸ್ ಅವರ ಜನ್ಮದಿನದಂದು ವಿಧಾನಸೌಧಕ್ಕೆ ಕಾರ್ ಹೋಗ್ತೈತಿ. ಕಾರ್ ಹೋಗಿ ಏನಪ್ಪಾ ಅಂದ್ರೆ ಡಿ ದೇವರಾಜ್ ಅರಸ್ ಅವರೇ ಬಂದಾರ ಅನ್ನೋ ತರದಲ್ಲಿ ಅಲ್ಲಿ ಅವ್ರನ್ನ ಬಿಂಬಿಸಲಾಗ್ತೈತಿ ಅಂತ ಹೇಳ್ತಾರೆ. ಅಂದ್ರೆ ಈ ವ್ಯಕ್ತಿಯನ್ನ ನಾವು ಹೆಂಗ್ ಸ್ಮರಿಸಬೇಕಾಗಿತ್ತು, ನಾವು ಹೆಂಗ್ ಸ್ಮರಿಸ್ತಾ ಇದ್ದೀವಿ ಅನ್ನೋದನ್ನ ವಿಚಾರ ಮಾಡಬೇಕಾಗಿದೆ ಇವತ್ತಿನ ದಿನ. ಬರೀ ಅವರ ಕಾರಿಗೆ ನಾವು ಎಷ್ಟು ವ್ಯಾಲ್ಯೂ ಕೊಡ್ತಾ ಇದೀವಲ್ಲ, ಅದೇ ತರ ಅವರ ಚಿಂತನೆಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮನಮುಟ್ಟುವಂತೆ ತಿಳಿಸಿಕೆ ಆದ್ರೆ ಪ್ರತಿಯೊಬ್ಬರು ವಿಚಾರ ಓಡಾಡ್ತಾರೆ ಈ ದೇಶದಲ್ಲಿ, ಪ್ರತಿಯೊಬ್ಬರ ವಿಚಾರ ಓಡಾಡ್ತಾರೆ. ಯಾಕಂದ್ರೆ ನಾವು ಯಾರ ಬಗ್ಗೆ ಹೇಳ್ಬೇಕಾಗಿತ್ತು, ನಮ್ಮ ಮಕ್ಕಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳಿಸಬೇಕಾಗಿದೆ. ಯಾರ ಬಗ್ಗೆ ಹೇಳ್ಬೇಕಾಗಿದೆ? ಕುತ್ಮುಲ್ ರಂಗರಾವ್ ಅವರ ಬಗ್ಗೆ ಹೇಳಬೇಕಾಗಿದೆ. ಹೇಳಿ ನೋಡೋಣ, ಎಷ್ಟು ಜನಕ್ಕೆ ಇಲ್ಲಿ ಕೂತಿರುವಂತ ವಿದ್ಯಾರ್ಥಿಗಳಿಗೆ ಕುತ್ಮುಲ್ ರಂಗರಾವ್ ಗೊತ್ತಿದ್ದಾರೆ? ಕೈ ಎತ್ತಿ ನೋಡೋಣ, ಎಷ್ಟು ಜನಕ್ಕೆ ಕುತ್ಮುಲ್ ರಂಗರಾವ್ ಅವರು ಗೊತ್ತಿದ್ದಾರೆ? ನಾವು ಅವ್ರನ್ನ ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ.
ಯಾಕಂದ್ರೆ ಒಬ್ಬ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದಂತ ಕುದ್ಮೂಲ್ ರಂಗರಾವ್ರವರು ದಲಿತರ ಉದ್ಧಾರಕ್ಕಾಗಿ ಶ್ರಮ ಪಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರನ್ನ ತಮ್ಮ ಜಾತಿಯಿಂದ ಹೊರಗಿಡ್ತಾರೆ. ಅವರು ಇಟ್ಟರು ಕೂಡ ಅವ್ರು ಬಿಡ್ಲಿಲ್ಲ. ಅವ್ರು ಏನ್ ಹೇಳಿದ್ರು, ನಾನು ನನ್ನ ಜೀವನದುದ್ದಕ್ಕೂ ನಾನು ಇದನ್ನ ಕೆಲಸ ಮಾಡೇ ಮಾಡ್ತೀನಿ ಅಂತ ಶಾಲೆಗಳನ್ನ ತೆರೆದ್ರು. ಇವತ್ತು ನಾವೇನ್ ಹೇಳ್ತೀವಲ್ಲ, ಮಕ್ಕಳಿಗೆ ಬಿಸಿ ಊಟದ ಯೋಜನೆಯನ್ನ ಕೊಡ್ತಾ ಇದೀವಿ. ಅವತ್ತಿನ ದಿನ ಯಾರು ಅಟೆಂಡ್ ಇರ್ತಾರಲ್ಲ ಆ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಹಣೆ ದುಡ್ಡು ಕೊಟ್ಟು ಮಕ್ಕಳಿಗೆ ಶಾಲೆ ಕೂಡಿಸುವಂತ ಕೆಲಸ ಮಾಡಕ್ ಶುರು ಮಾಡಿದ್ರು. ಕೊನೆಗೆ ಅವ್ರದ್ದೊಂದು ಸ್ಟೇಟ್ಮೆಂಟ್ ಇದೆ ಇವತ್ತಿಗೂ ಕೂಡ. ಕುದ್ಮೂಲ್ ರಂಗರಾವ್ ಅವರ ಆ ಸಮಾಧಿಯ ಮೇಲೆ ಒಂದು ಸ್ಟೇಟ್ಮೆಂಟ್ ಸ್ಲೋಗನ್ ಬರೆದಿದ್ದಾರೆ ನೋಡಿ. ನನ್ನ ಶಾಲೆಯಲ್ಲಿ ಕಲಿತಿರುವಂತ ಒಬ್ಬ ದಲಿತ ವಿದ್ಯಾರ್ಥಿ ಸರ್ಕಾರಿ ನೌಕರಿಯನ್ನ ಪಡೆದು ಸರ್ಕಾರಿ ಕಾರಿನಲ್ಲಿ ಹೋಗುತ್ತಿರುವಾಗ ಆ ರಸ್ತೆಯಲ್ಲಿ ಬಿದ್ದಂತಹ ಧೂಳು ಚಕ್ರದಡಿಯಲ್ಲಿ ಸಿಲುಕಿ ಅದು ಹಾರಿ ಬಂದು ನನ್ನ ತೆಲಿನಾಗಿ ಅವತ್ತು ಬರ್ತೈತೆ, ಅವತ್ತು ನನ್ನ ಜನ್ಮ ಸಾರ್ಥಕ ಆಗ್ತೈತೆ ಅಂತ ಹೇಳ್ತಾರಲ್ಲ. ಈ ಕುದ್ಮೂಲ್ ರಂಗರಾವ್ ಬಗ್ಗೆ ತಿಳಿಸ್ತಿದ್ದಾರೆ. ದೇಶ ಒಡೆಯೋದು, ಜನರನ್ನ ಒಡೆಯೋದು, ಈ ಚಿಂತನೆಗಳನ್ನ ಬಿಟ್ಟು ಅವರು ಸಾಕಷ್ಟು ಜನರು ಬರ್ತಾರೆ. ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಆದರೆ ಮಕ್ಕಳ ಮನಸ್ಸಿನಲ್ಲಿ ಪರಿವರ್ತನೆ ತರುವಂತಹ ವಿಚಾರಗಳನ್ನ ಬಿತ್ತುವಂತಹ ಕೆಲಸ ಯಾವತ್ತು ನಮ್ಮ ದೇಶದೊಳಗೆ ಆಗ್ತೈತಿ, ಅವತ್ತು ನಮ್ಮ ದೇಶದೊಳಗೆ ಪರಿವರ್ತನೆ ಆಗ್ತೈತಿ. ಆ ಪರಿವರ್ತನೆ ಯುಗ ಎಲ್ಲಿಂದ ಪ್ರಾರಂಭ ಆಗಲಿ ಅಂತ ಹೇಳ್ತೀನಿ ಅಂದ್ರೆ ಇಲ್ಲಿಂದನೇ ಪ್ರಾರಂಭ ಆಗಲಿ. ಇವತ್ತು ಕೇವಲ ನಾವು ಏನಪ್ಪಾ ಅಂತಂದ್ರೆ ಹಾಸ್ಟೆಲ್ನಲ್ಲಿ ಕಲೀಲಿಕ್ಕತ್ತಿದೀವಿ, ನಮ್ಮ ಕಾರ್ಯಕ್ರಮ ಇದೆ, ಕಾರ್ಯಕ್ರಮಕ್ಕೆ ನಮ್ಮ ನಿಲಯದ ಪಾಲಕರು ಬಂದು ಕುಂಡ್ರು ಅಟೆಂಡ್ ಆಗಂತ ಹೇಳ್ಯಾರ ಬಿಟ್ಟು ಬಂದು ಕೂತಿದ್ದೀನಿ ಅನ್ನೋಂಥ ಮನಸ್ಥಿತಿ ಇತ್ತಂದ್ರೆ ಇಲ್ಲಿ ಬಿಟ್ಟಾಗ್ತದೆ. ಅವರಿಗೋಸ್ಕರ ನೀವು ಕೂತರೆ ಇವರಿಗೆ ನಾವು ಏನಪ್ಪಾ ಅಂದ್ರೆ ಬೆಲೆ ಕೊಟ್ಟಂಗಾಗಲ್ಲ. ನಿಜವಾಗ್ಲೂ ನೀವು ನೆಕ್ಸ್ಟ್ ಬರ್ಬೇಕಾದ್ರೆ ಇವರಿಗೋಸ್ಕರನೇ ಬರಬೇಕು. ಕಾರಣ ಏನು ಗೊತ್ತಾ, ಇವರಿಂದ ಇವತ್ತು ನಾವು ಅನ್ನ ತಿನ್ನಕತ್ತಿದೀವಿ, ಇವರಿಂದ ಇವತ್ತು ಬದುಕಟ್ಕೊಳಕತ್ತಿದೀವಿ. ಎಷ್ಟು ಸರ್ಕಾರಿ ನಿಲಯದಲ್ಲಿ ಓದಿದಂತ ವಿದ್ಯಾರ್ಥಿಗಳು IAS ಕೂಡ ಪಾಸ್ ಮಾಡಿದ್ದಾರೆ, ಇವತ್ತು BCI ಮೆರಲಿಕತ್ತಿದ್ದಾರೆ. ಅವರು BCI ಕಾರಣ ಆಗಿದ್ದಾರಪ್ಪ ಅಂತಂದ್ರೆ ಇಲ್ಲಿರುವಂತ ದೇವರಾಜ ಅರಸು, ಅದನ್ನ ನಾವು ಅಭಿಮಾನದಿಂದ ಗೌರವದಿಂದ ಹೇಳ್ತೀವಿ. ಇಂಥ ವ್ಯಕ್ತಿ ಅವ್ರು ಹೇಳಿದ್ರು, ಯಾಕಂದ್ರೆ ನಾನು ಅದನ್ನು ಉಲ್ಲೇಖ ಮಾಡ್ತಲ್ಲ ಜಾಸ್ತಿ, ಯಾಕಂದ್ರೆ ಎಲ್ಲರೂ ಏನು ಉಳುವವನೇ ಭೂಮಿಯ ಒಡೆಯ ಅನ್ನುವಂಥ ವಿಚಾರವನ್ನೇ ಇಟ್ಕೊಂಡು ಮಾತಾಡಿದ್ರು. ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿದಂತ ಅವರು ಎಷ್ಟು ಕೊಟ್ರು? 7 ಲಕ್ಷ ಹೆಕ್ಟೇರ್ ಭೂಮಿಯನ್ನ ಲೆಕ್ಕ ಹಾಕಿ, 7 ಲಕ್ಷ ಹೆಕ್ಟೇರ್ ಭೂಮಿಯನ್ನ ಭೂರಹಿತವಾಗಿರುವಂತಹ ಕೂಲಿ ಕಾರ್ಮಿಕರಿಗೆ, ಕೃಷಿ ಕಾರ್ಮಿಕರಿಗೆ ಕೊಟ್ಟು ಫಸ್ಟ್ ದುಡಿತಾ ಇದ್ದ ಕೂಲಿ ವ್ಯಕ್ತಿಯನ್ನ ಕೂಡ ಮಾಲೀಕರನ್ನಾಗಿ ಮಾಡಿದಂತ ನಿಜವಾದಂತಹ ದೊಡ್ಡ ಮಾಲೀಕ ಯಾರಾದರೂ ಆಗಿದ್ರೆ ಅದು ಡಿ ದೇವರಾಜ ಅರಸು. ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ಎಲ್ಲಿ ಬಂತು ಅಂತಂದ್ರೆ ಇಲ್ಲಿ ರಾಜಕಾರಣದಲ್ಲಿ ಇದ್ದ ಮೇಲೆ ಒಳ್ಳೆಯವರಿಗೂ ಕೆಟ್ಟ ಕಾಲ ಶುರು ಆಗ್ತೈತಿ. ಸುತ್ತಮುತ್ತಲ ಇದ್ದವರು ಅವ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ವಿರೋಧ ಕಟ್ಕೊಂಡ್ರು. ಆದ್ರೆ ಮಾಧ್ಯಮಗಳು ಕೂಡ ಅವರನ್ನೇನಪ್ಪಾ ಅಂದ್ರೆ ಬೇರೆ ರೀತಿಯಲ್ಲಿ ಬಿಂಬಿಸಿದ್ರು. ಕೆಲವೊಂದಿಷ್ಟು ಪತ್ರಕರ್ತರಿದ್ದಾರೆ, ಕೆಲವೊಂದಿಷ್ಟು ಪತ್ರಿಕೆಗಳು ಇದ್ದಾವೆ. ಅವುಗಳು ಯಾವುದನ್ನ ಬರೀಬೇಕು, ಯಾವುದನ್ನ ಫೋಕಸ್ ಮಾಡಬೇಕು ಅದನ್ನ ಮಾಡದೆ ಬೇರೊಂದನ್ನೇ ಹೈಲೈಟ್ ಮಾಡುವಂತ ಕೆಲಸವನ್ನ ಮಾಡಿದ್ರಿಂದಾಗಿ ಎಲ್ಲೋ ಒಂದು ಕಡೆ ಏನಪ್ಪಾ ಅಂತಂದ್ರೆ ಅವರ ವ್ಯಕ್ತಿತ್ವಕ್ಕೆ ಒಂದು ಕುಂದು ತರುವಂತ ಕೆಲಸ ಮಾಡಿದ್ರು. ಆದರೆ ಈ ವಜ್ರವನ್ನು ಒಯ್ದು ನಾವು ತಿಪ್ಪಾಗ ಹೋಗಿದ್ರೆ ಅದು ಹೊಳೆಯೋದು ಬಿಡ್ತೈತೆ. ವಜ್ರವನ್ನು ಒಯ್ದು ತುಪ್ಪಾಗ ಹೋಗಿದ್ರೆ ಹೊಳೆಯೋದು ಬಿಡಲ್ಲ. ಹಂಗೆ ಒಳ್ಳೆಯವ್ರ ಬಗ್ಗೆ ಯಾರು ಎಷ್ಟು ಬಗಳಿದ್ರೆ ಏನು ಆ ವ್ಯಕ್ತಿ ಏನಪ್ಪಾ ಅಂದ್ರೆ ಮೆರೆಯೋದು ಬಿಡಿಯಲ್ಲ. ಅದಕ್ಕಾಗಿ ಇವತ್ತಿನ ದಿನ ಅವ್ರು ನಮ್ಮ ಇಡಿಯೊಳಗೆ ಕೂತಿದ್ದಾರೆ. ನಾನು ಹೇಳಿದ್ನಲ್ಲ, ಒಬ್ಬ ಅನಕ್ಷರಸ್ಥ ತಾಯಿ ಗೊತ್ತೊಬ್ಬರು ಇಲ್ಲ, ಅವ್ರನ್ನ ನೋಡಿಲ್ಲ, ಕಣ್ಣಾಗ ಇದೀಗ ಭೇಟಿಯಾಗಿಲ್ಲ, ಆದ್ರೂ ಕೂಡ ಆ ತಾಯಿ ಅವ್ರು ಸತ್ರು ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಾಳಲ್ಲ. ಬಹುಶಃ ನಮ್ಮ ಮನೆಯೊಳಗೆ ನಾವೇ ಯಾರೇ ಸತ್ರೆ ಆರಾಮಾಗೆ ಹಿರಿಯರು ಬರೋ ತನಕ ಊರಾಗೆ ದೊಡ್ಡ ಮುಖಂಡರು ಬರೋ ಮುಂದಾಗ ಏನಪ್ಪ ಅಂದ್ರೆ ಕಣ್ಣ ನೀರು ಇರೋದಿಲ್ಲ, ಏನೂ ಇರಲ್ಲ, ಶೇಖರಣೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಏನಪ್ಪಾ ಅಂದ್ರೆ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಹೆಣಕ್ಕೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ ಲೆಕ್ಕಗಳು ನಾವು ನಿಂತಿರ್ತೀವಿ. ಯಾಕಪ್ಪ ಅಂತಂದ್ರೆ ನಮಗೇನಿದೆ, ನಮ್ಮ ಪ್ರತಿಷ್ಠೆ ಇಂಪಾರ್ಟೆಂಟ್ ಇದೆ. ಆದರೆ ಯಾವ ಪ್ರತಿಷ್ಠೆಗೂ ಬಡದಾಡದೆ, ಯಾವ ಅಧಿಕಾರಕ್ಕೂ ಬಡದಾಡದೆ ಜನಸಾಮಾನ್ಯರಿಗಾಗಿ ಬದುಕನ್ನ ಕಟ್ಟಿಕೊಟ್ಟು ಇಡೀ ಜನಸಾಮಾನ್ಯರಿಗೆ ಬದುಕನ್ನ ಮೀಸಲಿಟ್ಟಂತಹ ಜೀವ ಯಾವ್ದಾಗಿತ್ತು ಅಂತಂದ್ರೆ ಅದು ಡಿ ದೇವರಾಜ ಅರಸವರಾಗಿದ್ರು. ಅಂತ ಡಿ ದೇವರಾಜ ಅರಸವರ ಕೊನೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಬದುಕಟ್ಕೊಳ್ಳಾಗಿದ್ದೀವಿ. ಕೊನೆಗೆ ಅವರ ಜೀವನದ ಒಂದು ನಿದರ್ಶನ ಹೇಳಿಬಿಟ್ಟು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಇಷ್ಟೆಲ್ಲ ಮಾಡಿದ್ರಲ್ಲ, ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪನೂ ಹೊರಿಸಿದ್ರು, ಎಲ್ಲ ಮುಗೀತು. ಒಂದು ವೇಳೆ ಅವರು ಭ್ರಷ್ಟಾಚಾರ ಮಾಡಿದ್ರು, ದುಡ್ಡು ಸಂಪಾದನೆ ಮಾಡಿದ್ರು ಅಂತಂದ್ರೆ ಅವರ ಜೀವನದಲ್ಲಿ ನಡೆದಂತ ಘಟನೆಯನ್ನ ನೆನಪಿಸ್ಕೊಂಡ್ರೆ ಅವ್ರು ಹೆಂಗಿದ್ರು ಅಂತ ನಮಗೆ ಅರ್ಥ ಆಗುತ್ತೆ. ಹೆಂಗೆ ದಣಿತು ಅಂದ್ರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ, ಅದಕ್ಕೋಸ್ಕರ ಅವ್ರು ರಾಜಕೀಯ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ, ವಿಮಾನದಲ್ಲಿ ಟಿಕೆಟ್ ಬುಕ್ ಮಾಡಕ್ಕಂತ ಬರ್ತಾರೆ. ವಿಮಾನಕ್ಕೆ ಟಿಕೆಟ್ ಬುಕ್ ಮಾಡಕ್ಕಂತ ಬಂದ್ರೆ ನೀವು ಆಲ್ರೆಡಿ ಬಹಳಷ್ಟು ಸಾಲ ಮಾಡಿದಿರಿ, ನಿಮಗೆ ಟಿಕೆಟ್ ಬುಕ್ ಮಾಡಿಕೊಡ್ಲಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಲೆಕ್ಕ ಹಾಕಿ ಅವ್ರು ಏನಾದ್ರು ದೊಡ್ಡದಂದ್ರೆ ಹಿಂದೆ ಹಾಕಿರ್ತೀವಿ. ನಾವು ಬೆಳಿಗ್ಗೆ ಏನ್ ಮಾಡ್ತೀವಿ ಅಂದ್ರೆ ಮಾತನಾಡುವವರು ಮಾತುಗಳನ್ನ ಅಷ್ಟೇ ಕೇಳ್ತೀವಿ, ಆ ಮಾತಿನ ಹಿಂದಿರುವಂತ ಮರ್ಮವನ್ನ ಅರಿಲಿಕ್ಕೆ ಏನಪ್ಪಾ ಅಂದ್ರೆ ಹಿಂದೆ ಹಾಕ್ತೀವಿ.
ಈಗ ನಾನು ಹೇಳಿದ್ದು ಸತ್ಯ ಅಂತ ಒಪ್ಕೋಬೇಡಿ, ಈಗ ಯಾರು ಹೇಳಿದ್ದನ್ನು ಸತ್ಯ ಅಂತ ಒಪ್ಕೋಬೇಡಿ. ಬುದ್ಧ ಒಂದ್ ಕಡೆ ಹೇಳ್ತಾನೆ, ಅವರು ಹೇಳುವಂತ ಮಾತುಗಳು ನಿನ್ನ ಮನಸ್ಸಿಗೂ ಸರಿ ಅನಿಸಿ ಇತರರಿಗೆ ಹೇಳಿದಾಗ ಅದು ಸರಿ ಅನ್ನೋ ಭಾವನೆ ಮೂಡುತ್ತಿದ್ದರೆ ಅದನ್ನು ಒಪ್ಕೋ. ಇಲ್ಲ ಅಂತಂದ್ರೆ ಈ ದೇಶದ ರಾಷ್ಟ್ರಪತಿ ಹೇಳಿದ್ರು ಕೂಡ ಅದನ್ನು ಧಿಕ್ಕರಿಸಿ ಬಿಡು. ಯಾಕಂದ್ರೆ ಸತ್ಯ ಯಾವತ್ತೂ ಬದಲಾಗಲ್ಲ, ಸತ್ಯ ಯಾವತ್ತೂ ಸಾಯಲ್ಲ. ಸತ್ಯ ಯಾವತ್ತಿದ್ರು ಒಂದಿನ ಬೆಳಕಿಗೆ ಬರಲೇಬೇಕಲ್ಲ, ನಾವು ಅರ್ಥ ಮಾಡ್ಕೋಬೇಕು ಅಷ್ಟಕ್ಕೆ. ಅವ್ರಿಗೆ ವಿಮಾನಿಗೆ ಟಿಕೆಟ್ ಹಾಕಿಲ್ಲ ಅಂತಂದ್ರೆ ಅವ್ರು ದುಡ್ಡೇನಿಂದ ಮಾಡಕ್ ಸಾಧ್ಯ ಇದೆ ಅಂತ ವ್ಯಕ್ತಿ. ಸರ್ ಅವ್ರು ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ಬೋದಾಗಿತ್ತು ಗೊತ್ತಾ? ಅವರು ಗರಡಿ ಮನೆಯಲ್ಲಿ ಪಳಗಿದಂತ ಮಹಾನ್ ದಾಡ್ಸಿ ವ್ಯಕ್ತಿ. ಗರಡಿ ಮನೆಯಲ್ಲಿ ಹೆಂಗೆ ಗರಡಿ ಮನೆಯಲ್ಲಿ ಪಳಗಿದ್ರು, ಅವ್ರು ಎಷ್ಟು ಗಟ್ಟಿಮುಟ್ಟಾಗಿದ್ರು ಅಂತಂದ್ರೆ ಊರಾಗ ಬಾವಿಯೊಳಗೆ ಇಳಿದು ನೀರು ತಂದು 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 ಅವ್ರ ಶರೀರ ಗಟ್ಟಿಯಾಗೋಗಿತ್ತು. ಒಂದು ಸರ್ತಿ ಗರಡಿ ಮನೆಯೊಳಗೆ ಏನಪ್ಪಾ ಅಂದ್ರೆ ಎಲ್ಲ ಈ ನಾವು ವ್ಯಾಯಾಮ ಅಂತೀವಲ್ಲ, ಎಲ್ಲ ಅಂಗ ಸಾಧನೆ ವ್ಯಾಯಾಮಗಳನ್ನ ಮುಗಿಸ್ತಾರೆ. ಮುಗಿಸ್ಬಿಟ್ಟು ಏನಪ್ಪಾ ಅಂತಂದ್ರೆ ಮಣ್ಣು ಬಾತ್ ಅಂತ ಮಾಡ್ತೀವಿ ನಾವು. ಮಣ್ಣನ್ನೆಲ್ಲ ಮೈಗಂಟಿಸಿಕೊಂಡು ಮುಖಕ್ಕೆಲ್ಲ ಮಣ್ಣು ಹಾಕೊಂಡು ಏನಪ್ಪಾ ಅಂದ್ರೆ ಮಲ್ಬೋದು. ಆ ತರ ಇವ್ರು ಏನ್ ಮಾಡೋರು ಅಂತಂದ್ರೆ ಮೈ ತುಂಬಾ ಮಣ್ಣು ಹಾಕೊಂಡಿದ್ದಾರೆ. ಒಬ್ಬ ಹುಡುಗ ಬಂದ, ಮಣ್ಣೆಲ್ಲ ಹಿಂಗೆ ಎದುರೈತಿ ಬಾತೆ, ಅದಕ್ಕೆ ಗೊತ್ತಿಲ್ಲ ಇವರು ಒಳಗಡೆ ಇದ್ದಾರೆ ಮೇಲ್ಗಡೆ ಮಣ್ಣು ಹಾಕೊಂಡಿದ್ದಾರೆ ಅಂತ. ಒಂದೇನ್ ತಗೊಂಡ್ ಬಂದ ಅಂತಂದ್ರೆ ಈ ನಾವು ಸಲಿಕೆ ಅಂತೀವಲ್ಲ, ಸಲಿಕೆ ತಗೊಂಡ್ ಜೋರಾಗಿ ಬರೋದ ಕೈಯೊಳಗಿರುವಂತ ಮಾಂಸನಿಕ್ಕಿ ಹೊರ ಬಂದ್ಬಿಟ್ಟು, ಕೈಯೊಳಗಿರುವಂತ ಮಾಂಸನಿಕ್ಕಿ ಹೊರಗೆ ಬಂತು. ಬಹುಶಃ ನಾವು ನೀವಾದ್ರೆ ಡೈರೆಕ್ಟ್ 108ಗೆ ಫೋನ್ ಮಾಡ್ತೀವಿ, ಆ ರೇಂಜಿಗೆ ಒದ್ದಾಡ್ತಾ ಇರ್ತೀವಿ. ಅವ್ರು ಏನ್ ಮಾಡಿದ್ರೆ ಮೈನಾಗಿರುವಂತ ಮಣ್ಣನ್ನೆಲ್ಲ ಜಾಡಿಸ್ಕೊಂಡು ಹಿಂಗೆ ಕೈ ಹಿಡ್ಕೊಂಡು ಒಂದು ಸಣ್ಣ ಚೀರ್ಲಿಲ್ಲ, ಒಂದು ಸಣ್ಣ ಕಷ್ಟ ಪಡಲಿಲ್ಲ, ಹಿಡ್ಕೊಂಡು ಹೋದ್ರು. ಹೋಗಿ ಏನ್ ಹೇಳಿದ್ರು ಅಂತಂದ್ರೆ ಈಗ ಏನೋ ಮಾಡ್ಲಕ್ಕೆ ಹೋದಾಗ ಕತ್ತರಿಸಿರ್ತೈತಿ, ಇಡೀ ಏನಪ್ಪಾ ಅಂದ್ರೆ ದೊಡ್ಡ ಗಾಯನೇ ಆಗಿತ್ತಂತ. ಅವಾಗಿನಿಂದನೂ ಅವ್ರು ಏನಪ್ಪಾ ಅಂದ್ರೆ ಅಂಗ ಸ್ವಲ್ಪ ಹೆಂಗ್ ಬೆಳೆಸ್ಬಿಟ್ಟಿದ್ರಂತ. ಅದಕ್ಕೆ ಒಂದು ಚಲನಚಿತ್ರಕ್ಕೆ ಅವ್ರಿಗೆ ಆಫರ್ ಬಂತು, ಹೀರೋ ಆಫರ್ ಬಂತು. ಅರ್ಧ ಫಿಲಮ್ ಶೂಟಿಂಗು ಮುಗೀತು. ಅರ್ಧ ಫಿಲಮ್ ಶೂಟಿಂಗ್ ಮುಗಿದ ನಂತರ ಅವ್ರ ಅಣ್ಣ ಬಂದು ಜಗಳ ತಗದ, ನೀನು ಪಿಕ್ಚರ್ ಮಾಡ್ಬೇಡ ಅಂತ ಹೇಳಿ ಅರ್ಧ ಫಿಲಮ್ ಬಿಟ್ಟು. ಇನ್ ಕೇಸ್ ಅವ್ರೇನಾದ್ರೂ ಒಂದು ವೇಳೆ ಫಿಲಮ್ ಆಕ್ಟರ್ ಆಗಿದ್ರು ಅಂತಂದ್ರೆ ಬಹುಶಃ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಇಷ್ಟ ಹಾಸ್ಟೆಲ್ ಸಿಗ್ತಿದ್ದಿಲ್ಲ. ನೆನಪಿರ್ಲಿ, ಏಷ್ಯಾದಲ್ಲಿ ಅತಿ ಹೆಚ್ಚು ಹಾಸ್ಟೆಲ್ಗಳನ್ನು ಹೊಂದಿರುವಂತ ರಾಜ್ಯ ದೇಶ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ, ಅದು ಭಾರತ, ಅದು ಕೊಟ್ಟಿದ್ದು ಡಿ.ಕೆ. ಎಷ್ಟು ಒಳ್ಳೆಯ ಆಹಾರ ಇದೆ ಗೊತ್ತಾ ಕೊಡೋದಕ್ಕೆ. ಬಹುಶಃ ನಮ್ಮ ಮನೆಯೊಳಗಿದ್ರೆ ನಮ್ಗೆ ಇಷ್ಟೆಲ್ಲ ಫೆಸಿಲಿಟಿ ಸಿಗಲ್ಲ, ನಮಗೆ ಈ ಫೆಸಿಲಿಟಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಮಾಂಸ ತಿನ್ನುವಂತ ವ್ಯವಸ್ಥೆ ಇದೆ, ಮೊಟ್ಟೆ ತಿನ್ನುವ ವ್ಯವಸ್ಥೆ ಇದೆ, ಸಸ್ಯಾಹಾರ ತಿನ್ನುವಂತ ವ್ಯವಸ್ಥೆ ಇದೆ. ನಿನ್ಗೆ ಯಾವ್ದು ಇಷ್ಟವಿದೆ ಅದನ್ನು ತಿನ್ನು. ಆದರೆ ಅದಕ್ಕೆ ಪ್ರತಿಯಾಗಿ ನೀನ್ ಮಾಡ್ಬೇಕಾಗಿದ್ದು, ಯಾಕಂದ್ರೆ ಭಾರತ ಸಂವಿಧಾನ ನಮ್ಗೆ ಏನ್ ಕೊಟ್ಟಿದೆ? ಹಕ್ಕುಗಳನ್ನ ಕೊಟ್ಟಿದೆ. ಹಕ್ಕುಗಳನ್ನ ಮಾತ್ರ ಕೊಡಲಿಲ್ಲ, ಅದ್ರ ಜೊತೆಯಲ್ಲಿ ಭಾರತ ಸಂವಿಧಾನ ನಮ್ಗೆ ಏನ್ ಕೊಡ್ತು? ಕರ್ತವ್ಯಗಳನ್ನು ಕೊಡ್ತು. ಯಾಕಂದ್ರೆ ಹೋಟೆಲ್ನ ಹೋಗ್ಬಿಟ್ಟು ತಿಂದಿದ್ದಕ್ಕೆ ಬಿಲ್ ಕಟ್ತೀಯಾ, ಕರೆಂಟ್ ಬಳಕೆ ಮಾಡಿದ್ದಕ್ಕೆ ಕರೆಂಟಿಗೆ ಬಿಲ್ ಕಟ್ತೀಯಾ, ನೀರನ್ನು ಬಳಕೆ ಮಾಡಿದ್ದಕ್ಕೆ ನೀರಿನ ಬಿಲ್ ಕಟ್ತೀಯಾ. ಅದೇ ತರ ಏನಪ್ಪಾ ಅಂದ್ರೆ ನೀನು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಹಕ್ಕುಗಳನ್ನು ಅನುಭವಿಸ್ತೀಯ ಅಂದ್ರೆ ಕರ್ತವ್ಯಗಳನ್ನು ಮಾಡು ಅಂತ ಹೇಳ್ತಾರೆ. ಅದೇ ತರ ಡಿ. ದೇವರಾಜ್ ಅರಸ್ ಅವರು ಯೋಜನೆ ಹಾಕಿಕೊಟ್ಟು ನಿಮಗೆ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕೆ ಪ್ರತಿಯಾಗಿ ನೀವೇನು ಕೊಡ್ಬೇಕು ಅಂತಂದ್ರೆ ಒಳ್ಳೆ ಸರ್ಕಾರಿ ಅಧಿಕಾರಿಗಳಾಗಿ ಈ ದೇಶದ ಸೇವೆಯನ್ನ ಮಾಡಬೇಕು. ಕೇವಲ ನೀವಲ್ಲ, ಯಾರು ನಾವು ಕಷ್ಟದಲ್ಲಿದ್ದಾಗ ಡಿ. ದೇವರಾಜ್ ಅರಸ್ ಅವರು ನಮ್ಮ ಕೈ ಹಿಡಿದಿದ್ದಾರೆ, ಆ ಡಿ. ದೇವರಾಜ್ ಅರಸ್ ಅವರ ಅಪರಾಧರ ಅನ್ನುವಂತೆ ನೀವುಗಳು ಬೆಳೆದು ನೀವು ಕಷ್ಟದಲ್ಲಿರುವವರಿಗೆ ಕೈ ಹಿಡಿದು ಯಾರು ಎತ್ತಬೇಕು, ಅವತ್ತಿನ ನಾವು ಮಾಡಿರುವಂತಹ ಯೋಜನೆಗಳಿಗೆ ಒಂದು ಅರ್ಥ ಬರ್ತೈತೆ ಅನ್ನುವಂತ ನನ್ನ ಮಾತನ್ನ ಹೇಳ್ತಾ ದಯವಿಟ್ಟು ಹೇಳ್ತೀನಿ, ಅವ್ರು ಹೇಳ್ದಂಗೆ ಇದು ಕೇವಲ ಏನಪ್ಪಾ ಅಂತಂದ್ರೆ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಯಾವುದೇ ಆಚರಣೆಗಳಾಗಿರ್ಲಿ. ಯಾಕಂದ್ರೆ ನಾವು ಮಡಿವಾಳ ಮಾಚಿದೇವರ ಜಯಂತಿಯಲ್ಲಿ ಅಣ್ಣವರು ಬಂದು ಕೂತಿದ್ರು, ನಾವು ಬಂದು ಕೂತೀವಿ. ಒಂದು 4 ಜನ ಇದ್ರು, ಏನು ಮಾತಾಡ್ಬೇಕು, ಯಾರಿಗೆ ಹೇಳ್ಬೇಕು ಏನೋ ಗೊತ್ತಾಗ್ಲಿಲ್ಲ. ಹೋದ್ವಿ. ಬಸವಣ್ಣನ ಜಯಂತಿ ದಿನಾನು ಬಂದ್ವಿ. ಬಸವಣ್ಣನ ಜಯಂತಿ ದಿನ 4 ಮಂದಿ ಇದ್ರು. ಕೇಳಿದ್ರೆ ಸಂಜೆ ಕಡೆ ಅಲ್ಲಿ ಕಾರ್ಯಕ್ರಮ ಮಾಡೋದೈತಿ, ಅಲ್ಲಿ ಬರ್ತಾರೆ ಅಂತೇಳಿ. ಮತ್ತೆ ಸಂಜೆ ಕಡೆ ಅಲ್ಲಿ ಕಾರ್ಯಕ್ರಮ ಮಾಡಿದ್ರಿ, ಇಲ್ಲಿ ಯಾಕೆ ಬಂದ್ರಿ ನೀವು ಅಂತ ಕೇಳಿದ್ರೆ ಅವ್ರು ಕರೆದ್ರೆ ನಾವು ಬಂದಿವ್ರಿ. ಮತ್ತೆ ಕರೆದ್ರೆ ಬಂದ್ವಿ ಅಂತ ಇನ್ನೇನು ಮುತ್ತೈತನಕಂತೂ ಹೇಳಿ ಬಂದಿದ್ದಿಲ್ಲ, ಬರ್ರಿ ಅಂತ ಹೇಳಿ ಬಿಡ್ಲಕ್ ಆಗಲ್ಲ ಅನ್ನೋ ಲೆಕ್ಕದಲ್ಲಿ. ಆಗಲ್ಲ ಅಂದ್ರೆ ಬಿಡ್ಬೇಕು, ಆಗಲ್ಲ ಅಂದ್ರೆ ಬಿಡ್ಬೇಕು. ಬಂದ ನಂತರ ಇವೆಲ್ಲ ಮಾಡೋದ್ರಿಂದ ಎಲ್ಲರಿಗೂ ಸಮಸ್ಯೆಗಳು ಆಗೋದ್ರಿಂದ ಏನಪ್ಪಾ ಅಂತಂದ್ರೆ, ಯಾಕಂದ್ರೆ ಜನರ ಭಾವನೆಗಳು ಮುಖ್ಯ ಹೊರತು ಇಲ್ಲಿ ಜನರಿಗೆ ಏನಪ್ಪಾ ಅಂದ್ರೆ ನೋವಾಗ್ತೈತಿ ಅಂತ ಗೊತ್ತಾದ್ರೆ ಆ ನೋವುಗಳಿಗೆ ಸ್ಪಂದಿಸುವಂತ ಗುಣ ಯಾರಿಗೆ ಬೇಕು ಅವ್ರು ಮಾತ್ರ ಜನಸಂಘದ ಸಾಧ್ಯ ಐತಿ. ಅವ್ರು ಮಾತ್ರ ಏನಪ್ಪಾ ಅಂದ್ರೆ ಇವತ್ತು ನಾವು ತಿಳ್ಕೋಬೇಕಾಗಿದ್ದು ಕೂಡ ಅದನ್ನೇ ಅಂತ ಹೇಳ್ತಾ, ಸಂವಿಧಾನ ನಮಗೆ ಹಕ್ಕುಗಳನ್ನ ಕೊಟ್ಟಿದೆ, ಕರ್ತವ್ಯಗಳನ್ನ ಕೊಟ್ಟಿದೆ. ಅದರ ಜೊತೆಯಲ್ಲಿ ಇಡೀ ಜಗತ್ತಿಗೆ ಒಂದು ಮಾದರಿ ಎನ್ನುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟಿದೆ. ಆದ್ರೆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಾಗಬೇಕು. ಯಾಕಂದ್ರೆ ಅಂಬೇಡ್ಕರ್ ಅವರು ಹೇಳ್ತಾರೆ, ಎಲ್ಲಿ ಪ್ರಜೆಗಳ ರಾಜಕೀಯ ಅಧಿಕಾರ, ಪ್ರಜೆಗಳ ಸಾಮಾಜಿಕ ಅಧಿಕಾರ, ಪ್ರಜೆಗಳ ಮಾತಿನ ಅಧಿಕಾರ ಎಲ್ಲಿ ಕಿತ್ತುಕೊಳ್ಳಲಾಗುತ್ತದೆಯೋ ಆ ದೇಶದ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೊಟ್ಟಿರುವಂತಹ ಪ್ರಜಾಪ್ರಭುತ್ವ ಶ್ರೇಷ್ಠವಾಗಿರುವಂತದ್ದು, ಕೊಟ್ಟಿರುವಂತಹ ಸಂವಿಧಾನ ಶ್ರೇಷ್ಠವಾಗಿರ್ತದ್ದು. ಆ ಸಂವಿಧಾನದ ಅನ್ವಯವಾಗಿ ಕೊಟ್ಟಿರುವಂತಹ ಎಲ್ಲಾ ಯೋಜನೆಗಳು ಕೂಡ ಶ್ರೇಷ್ಠತಮವಾಗಿರುವಂತಹ ಯೋಜನೆಗಳಾಗಿವೆ. ಆ ಯೋಜನೆಗಳನ್ನ ಸರಿಯಾಗಿ ಸಮರ್ಪಕವಾಗಿ ಬಳಸಿಕೊಳ್ಳೋಣ, ಉಳಿಸಿಕೊಳ್ಳೋಣ. ನಮ್ಮ ರಾಜ್ಯದ ಹಿರಿಮೆಯ ಕರಿಮೆಯನ್ನ ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗೋಣ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್.
ಸುದೀರ್ಘವಾದ ಉಪನ್ಯಾಸ